ನೆಕ್ಸ್ಟ್ ಮಂತು. ಒಬ್ಬೊಬ್ಬರು ಕ್ವಶನ್ ಇರುತ್ತೆ, ಸರ್ ನಿಫ್ಟಿ 10 ನಿಮಿಷದಲ್ಲಿ ಯಾವ ಥರ ಆಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ಬರುತ್ತೆ. ಒಬ್ಬೊಬ್ಬರು ಕ್ವಶನ್ ಇರುತ್ತೆ, ಮಾರ್ಕೆಟ್ ಇವತ್ತು ಎಷ್ಟು ರೇಂಜಲ್ಲಿ ಮೂವ್ಮೆಂಟ್ ಆಗ್ಬೋದು ಅಂತ. ಆಪ್ಷನ್ಸ್ ಎಲ್ಲ ಮೈಂಡ್ಸೆಟ್. ಒಬ್ಬೊಬ್ಬರು ಮೈಂಡ್ಸೆಟ್ ಇದೆ, ಸರ್ ಒಂದು ತಿಂಗಳು ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗ್ಬೋದು ಅಂತ. ಅದು ಆಪ್ಷನ್ಸ್ ಎಲ್ಲ ಮೈಂಡ್ಸೆಟ್. ಈಚ್ ಪರ್ಸನ್ ಹ್ಯಾಸ್ ಡಿಫ್ರೆಂಟ್ ಕ್ವಶನ್ಸ್ ಫ್ರಮ್ ದ ಮಾರ್ಕೆಟ್. ಜನಕ್ಕೆ ಒಬ್ಬೊಬ್ರಿಗೂ ಒಂದೊಂದು ಥರ ಕ್ವಶನ್ಸ್ ಇದೆ ಮಾರ್ಕೆಟ್ನಲ್ಲಿ. ಒಬ್ಬೊಬ್ರು ಹೇಳಿ, ಸರ್ ಇನ್ನು 15 ವರ್ಷಕ್ಕೆ ಯಾವ ಸ್ಟಾಕ್ಸ್ ಬೆಟರ್ ಇನ್ವೆಸ್ಟ್ಮೆಂಟ್ಗೆ, 10 ವರ್ಷಕ್ಕೆ ಯಾವ್ದು ಬೆಟರ್. ದೋಸ್ ಪೀಪಲ್ ಆರ್ ಡಿಫ್ರೆಂಟ್. ಯು ಗೋ ಆ್ಯಂಡ್ ಲರ್ನ್ ಟ್ರೇಡಿಂಗ್ ಇನ್ ಎನಿ ಇನ್ಸ್ಟಿಟ್ಯೂಷನ್ ಅವ್ರು ಯಾರ ಹತ್ರನೂ ಹೋಗಿ ನೀವು ಟ್ರೇಡಿಂಗ್ ಕಲಿತೀರ. ನೆಸಸರಿ ಇಲ್ಲ ದಟ್ ಪರ್ಸನ್ಸ್ ಆನ್ಸರ್ ಇಸ್ ಅವರ್ ಕ್ವಶನ್. ಸೊ ವಾಟ್ ಹ್ಯಾಪನ್ಸ್, ನೀವು ಅಲ್ಲಿಂದ ಏನೇ ಕಲ್ತ್ಕೊಂಡ್ಬಂದಿದ್ದೀರೋ ಅದನ್ನು ನೀವೇನು ಮಾಡ್ತೀರಾ, ವಿತೌಟ್ ಟ್ರೈನಿಂಗ್, ವೆರಿ ಇಂಪಾರ್ಟೆಂಟ್, ವಿತೌಟ್ ಟ್ರೈನಿಂಗ್, ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಾಟಜಿ ಮಾರ್ಕೆಟ್ಗೆ ಇಳಿತೀರ. ಫೋಮೋ ಇಂದ ಅರೆ ಒಂದು ತಿಂಗಳು ಜಾಸ್ತಿ ದುಡ್ಡು ಮಾಡಿಬಿಟ್ರೆ BMW ಕಾರ್ ಬಂದುಬಿಡುತ್ತಲ್ಲ ನೆಕ್ಸ್ಟ್ ಮಂತು. ಒಂದು ತಿಂಗಳು ಬೇಗ ಶುರು ಮಾಡಿದ್ರೆ, ಒಂದು ತಿಂಗಳು ಲೇಟಾಗಿ ಶುರು ಮಾಡಿದ್ರೆ ಕಾರ್ ಶೋರೂಮ್ ಬಂದ್ ಆಗಿಬಿಡುತ್ತೆ. ಸೊ ಬೇಗ ಶುರು ಮಾಡ್ತೀರಾ ಟ್ರೇಡಿಂಗ್ನ, ಆಗೋಗುತ್ತೆ ಲಾಸ್. ನೀವೇ ಎಷ್ಟೊಂದು ಜನ ಒಪ್ಕೊಂಡಿದ್ದೀರ ಸೈಕಾಲಜಿಯಿಂದ ಲಾಸ್ ಆಗಿದೆ ಅಂತ. ಯು ಆಲ್ಸೋ ನೋ ಸೈಕಾಲಜಿಯಿಂದನೇ ಲಾಸ್ ಆಗಿದೆ ಅಂತ. ನಾವು ಆಫ್ಟರ್ ಯು ವೈಪ್ ಔಟ್ ಕ್ಯಾಪಿಟಲ್ ಯು ಥಿಂಕ್ ದಟ್ ಹೇಳ್ಕೊಟ್ಟಿದೆ ಸರಿ ಇಲ್ಲ. ಬಟ್ ನಾವು ಬಿಕಾಸ್ ಯು ಹ್ಯಾವ್ ಇಂಟ್ರೆಸ್ಟ್ ಇನ್ ಟ್ರೇಡಿಂಗ್ ಅಲ್ವಾ, ನಿಮಗೆ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬ್ನಲ್ಲೋ ಯು ಕೀಪ್ ಆನ್ ಗೆಟಿಂಗ್ ವಿಡಿಯೋಸ್ ಲೈಕ್ ದಿಸ್. ಅದರಲ್ಲಿ ನಮ್ಮ ಥರ ಕಾಂಟೆಂಟ್ ಕ್ರಿಯೇಟರ್ಸ್ಗಳು ಎಷ್ಟೊಂದು ಜನ ಇರ್ತಾರೆ. ದೋಸ್ ಪೀಪಲ್ ವಿಲ್ ಸ್ಟಾರ್ಟ್ ಮೇಕಿಂಗ್ ವಿಡಿಯೋಸ್ ಟು ಯು. ಒಬ್ಬೊಬ್ಬರು ಒಂದೊಂದು ಥರ ವೀಡಿಯೋಸ್ ಮಾಡ್ತಾರೆ. ಆ್ಯಂಡ್ ಟ್ರಸ್ಟ್ ಮೀ, ಲೆಟ್ ಮೀ ಟೆಲ್ ಯು, ಆಲ್ ದ ಪೀಪಲ್ ಹೂ ಆರ್ ಕ್ರಿಯೇಟಿಂಗ್ ವಿಡಿಯೋಸ್ ಈಸ್ ಹಿಯರ್ ಟು ಸೆಲ್ ಯು ಸಮಥಿಂಗ್. ಸಿಂಪ್ಲಿ ಯಾರಿಗೂ ಹುಚ್ಚಿಡ್ದಿಲ್ಲ ಮೈಕು ಲೈಟು ಕ್ಯಾಮ್ರಾ ತೊಗೊಂಡು ಗಿವಿಂಗ್ ದೆಮ್ ಟೈಮ್, ಎಡಿಟರ್ಸ್ಗೆ ಸಂಬಳ ಕೊಟ್ಬಿಟ್ಟು ಟು ಜಸ್ಟ್ ಗಿವ್ ಯು ಫಾರ್ ಫ್ರೀ. ಈಚ್ ಒನ್ ಹ್ಯಾಸ್ ಡಿಫ್ರೆಂಟ್ ಸೆಲ್ಲಿಂಗ್ ಪಾಯಿಂಟ್ಸ್. ಆ್ಯಂಡ್ ಸೆಲ್ ಏನು ಮಾಡ್ತಾರೆ, ಒಬ್ಬೊಬ್ಬರು ರೀಸನ್ಗೆ ಸೆಲ್ ಮಾಡ್ತಾರೆ. ಮೆಜಾರಿಟಿ ಆಫ್ ದಿ ಪೀಪಲ್ ಸೆಲ್ ಇಟ್ ಬಿಕಾಸ್ ಟ್ರೇಡಿಂಗ್ನ ನೆಮ್ಮದಿಯಾಗಿ ಮಾಡ್ಬೋದು ಅಂತ, ವಿಚ್ ಇವನ್ ಇಟ್ಸ್ ಮೈ ರೀಸನ್ ಆಲ್ಸೋ. ಟ್ರೇಡಿಂಗಲ್ಲಿ ಅದೇ ಥರ ಟೆನ್ಷನ್ ಇರೋಲ್ಲ. ಅಫ್ಕೋರ್ಸ್ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಇದ್ದೇ ಇರುತ್ತೆ. ಸೊ ವಾಟ್ ಹ್ಯಾಪನ್ಸ್, ಯು ಜಾಯಿನ್ ಅಗೇನ್ ಸಮ್ವನ್ಸ್ ಕನ್ಸಲ್ಟೇಷನ್ಸ್ or something, then later ಏನಾಗುತ್ತೆ, they'll you learn different strategy, again ಸೈಕಲ್ ಮತ್ತೆ ಕವರ್ ಆಗುತ್ತೆ. ಈ ಸೈಕಲ್ ಕೀಪ್ಸ್ ಆನ್ ಗೋಯಿಂಗ್ ಆನ್ ಎವ್ರಿ ಸಿಂಗಲ್ ಡೇ. ಯು ಬೈ ಸಮ್ವೇರ್, ಯು ಟ್ರೈ ಇಟ್ ಇನ್ ಮಾರ್ಕೆಟ್, ಯು ಗೋ ಅವೇ. ಯು ಬೈ ಸಮಥಿಂಗ್, ಟ್ರೈ ಇಟ್ ಇನ್ ಮಾರ್ಕೆಟ್, ಗೋ ಅವೇ. ಪ್ರಾಬ್ಲಮ್ ಎಲ್ಲಿದೆ, ಅರೆ ಬಾಸ್ ಯಾರ ಒಬ್ಬ ಅಟ್ಲೀಸ್ಟ್ ನಿಮಗೆ ಪ್ರಾಫಿಟೇಬಲ್ ಇರಬೇಕಲ್ಲ. Some person should be profitable, right? Some or the other one. ಬಟ್ ನೀವೇ ನಿಮ್ಗೊಂದು ಕ್ವಶನ್ ಕೇಳಿ, ಎಲ್ಲೇ ನೀವು ಮುಂಚೆ ಕಲ್ತ್ಕೊಂಡಿದ್ದೀರಾ ಆ ಸ್ಟ್ರಾಟಜಿನ ನೀವು ಕಂಟಿನ್ಯೂಯಸ್ 3 ಮಂತ್ಸಿಗೆ ರಿಯಲ್ ಮಾರ್ಕೆಟ್ನಲ್ಲಿ ಫಸ್ಟು ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಸ್ಟ್ರಾಟಜಿನ ಇನ್ ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳಿ. ಮಾಡಿಕೊಂಡು 1 ತಿಂಗಳು, ದೆನ್ 3 ಮಂತ್ಸ್ ನೀವು ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು. ವಿ ನಾಟ್ ಆಸ್ಕಿಂಗ್ ಯು ಟು ಮೇಕ್ ಪ್ರಾಫಿಟ್ ಆರ್ ಮೇಕ್ ಲಾಸ್. ಸಸ್ಟೈನ್. ಇಫ್ ಯು ಗೆಟ್ 1 lakh ಕ್ಯಾಪಿಟಲ್, ಹೋಲ್ಡ್ 1 lakh ಅಷ್ಟೇ. ಆಫ್ಟರ್ 3 ಮಂತ್ಸ್ 1 lakh ಇರಬೇಕಷ್ಟೇ. ಸಸ್ಟೈನಿಂಗ್ ದ ಕ್ಯಾಪಿಟಲ್. ಒನ್ಸ್ ನೀವು ಸಸ್ಟೈನ್ ಮಾಡಿದಾಗ ನೀವಲ್ಲಿ ಕಲ್ತಿರೋಕ್ಕಿಂತ ಎಕ್ಸ್ಟ್ರಾ ನಾಲೆಡ್ಜ್ ಕೂಡ ಕಲ್ತಿರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಾರ್ಕೆಟಲ್ಲಿ ಯಾರು 3 ಮಂತ್ಸ್ ಬದುಕಿರಲ್ಲ. ಬದುಕಿದ್ದವ್ರು ಯಾವತ್ತೂ ಸಾಯಲ್ಲ. ದಿಸ್ ಈಸ್ ದ ರಿಯಾಲಿಟಿ. ದ ಇಮ್ಮಾರ್ಟಲ್ ಫೇಸ್ ಇದೆಯಲ್ಲ, ಇಫ್ ಯು ಕ್ರಾಸ್ 3 ಮಂತ್ಸ್ ಇನ್ ದ ಮಾರ್ಕೆಟ್ ಯು ಆರ್ ಆಲ್ರೆಡಿ ಇಮ್ಮಾರ್ಟಲ್. ನೀವೆಷ್ಟು ಕ್ಯಾಪಿಟಲ್ನ ತಂದ್ರಿ, ಆ ಕ್ಯಾಪಿಟಲ್ ನಿಮ್ಮ ಹತ್ರ 3 ತಿಂಗಳಾದ್ಮೇಲೆ ಕೂಡ ಸಸ್ಟೈನ್ ಆಗಿದೆ ಅಂದರೆ ಆ್ಯಕ್ಟಿವ್ ಟ್ರೇಡಿಂಗ್. ಇಟ್ಸ್ ನಾಟ್ ಲೈಕ್ ಸರ್ 1ನೇ ತಾರೀಕು ಟ್ರೇಡಿಂಗ್ ಮಾಡಿದೆ, ನೆಕ್ಸ್ಟ್ ಟ್ರೇಡಿಂಗ್ 20ನೇ ತಾರೀಕು ಮಾಡಿದೆ. ನಾಟ್ ಲೈಕ್ ದಟ್. ಆ್ಯಕ್ಟಿವ್ ಟ್ರೇಡಿಂಗ್ ಮಾಡಿ ನೀವು 3 ಮಂತ್ಸ್ವರೆಗೂ ನೀವು ಸಸ್ಟೈನ್ ಮಾಡಿದ್ರಿ ಕ್ಯಾಪಿಟಲ್ ಅಂದರೆ ದಟ್ ಮೀನ್ಸ್ ಯು ವಿಲ್ ನೆವರ್ ಡೈ ಇನ್ ಮಾರ್ಕೆಟ್. ಯು ಮೈಟ್ ಮೇಕ್ ಸ್ಮಾಲ್ ಪ್ರಾಫಿಟ್ ಆರ್ ಸಮ್ಟೈಮ್ಸ್ ಬಿಗ್ ಪ್ರಾಫಿಟ್. ಸಮ್ಟೈಮ್ಸ್ ನೀವು ಲಾಸ್ ಮಾಡ್ಬೋದು, ಬಟ್ ನಿಮ್ಮ ಕ್ಯಾಪಿಟಲ್ ಯಾವತ್ತೂ ವೈಪೌಟ್ ಆಗಲ್ಲ. ಬಿಕಾಸ್ 3-4 ಮಂತ್ಸಲ್ಲಿ ನೀವು ಆ ಥರ ನಾಲೆಡ್ಜ್ನ ತೊಗೊಂಡ್ಬಿಟ್ಟಿದ್ದೀರ. ಯು ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಡಿಸಿಪ್ಲಿನ್. ಬಿಕಾಸ್ ನೀವು ಒಂದೇ ಸ್ಟ್ರಾಟಜಿನ 2 to 4% ಲಾಸ್ ತೊಗೊಂಡು ಪರ್ ಟ್ರೇಡ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಲಾಸ್ ತೊಗೊತಿಲ್ಲ, ಓವರ್ ಟ್ರೇಡಿಂಗ್ ಮಾಡಿಲ್ಲ, ಡಿಸಿಪ್ಲಿನ್ ಶೋ ಮಾಡಿದ್ದಕ್ಕೇ ನೀವು 3 ಮಂತ್ಸ್ ಇದ್ದೀರ, ಬೇರೆ ಯಾವ ರೀಸನ್ಗೂ ಅಲ್ಲ.
ಬಿಕಾಸ್ ಯು ಶೋಡ್ ದಟ್ ಡಿಸಿಪ್ಲಿನ್ ಯು ಆರ್ ದೇರ್ ಫಾರ್ 3 months. ಇಲ್ಲಾಂದರೆ ನೀವು ಇರ್ತಾ ಇರಲಿಲ್ಲ. ನೀವು 1000 ಸ್ಟ್ರಾಟಜಿ ಯೂಸ್ ಮಾಡಿ, ಯು ಕ್ಯಾನ್ ಗೋ ಔಟ್ ಆಫ್ ದ ಮಾರ್ಕೆಟ್ ಇನ್ ಜಸ್ಟ್ 20 days, 10 days. ಅಷ್ಟೇ ದಿವಸ ಸಾಕು ಸಮ್ ಪೀಪಲ್ ಟು ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ದೇ ವಿಲ್ ಬ್ರಿಂಗ್ ಸಮ್ ಮನಿ, ಅವ್ರ ಮಾರ್ಕೆಟಿಂದ ಈಚೆ ಹೋಗಿ 10-15 days ಸಾಕು ಆ್ಯಕ್ಟಿವ್ ಟ್ರೇಡಿಂಗ್, ದೇ ವಿಲ್ ಗೆಟ್ ಔಟ್. ಬಟ್ ಪೀಪಲ್ ಹೂ ಸ್ಟೇ 3 months ವಿಲ್ ಬಿಕಮ್ ಇಮ್ಮಾರ್ಟಲ್ ಇನ್ ಮಾರ್ಕೆಟ್. ಅವ್ರು ಯಾವತ್ತೂ ಸಾಯಲ್ಲ. ದರ್ ಕ್ಯಾಪಿಟಲ್ ವಿಲ್ ನೆವರ್ ವೈಪ್ ಔಟ್. ಹಾಂ, ಒಂದೊಂದು ತಿಂಗಳು ಲಾಸಲ್ಲಿ ಕ್ಲೋಸ್ ಮಾಡ್ಬೋದು, ಒಂದು ತಿಂಗಳು ಪ್ರಾಫಿಟಲ್ಲೇ ಕ್ಲೋಸ್ ಮಾಡ್ಬೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಇಯರ್ ಇಫ್ ಯು ಲುಕ್ ಅಟ್ ದೆಮ್, ದೇ ವಿಲ್ ಬಿ ಮೇಕಿಂಗ್ ಗುಡ್ ಅಮೌಂಟ್ ಆಫ್ ಮನಿ ಫ್ರಮ್ ಇಟ್. ದೇ ವಿಲ್ ಬಿ ಗೆಟಿಂಗ್ ಅಟ್ ಲೀಸ್ಟ್ 300 to 500% ಆಫ್ ದೇರ್ ಓವರ್ ಆಲ್ ಕ್ಯಾಪಿಟಲ್, ವಿಚ್ ಇಸ್ ವೆರಿ ವೆರಿ ಗ್ರೇಟ್. ನಿಮಗೆ ಎಫ್ ಡಿ 6% ಸಿಗುತ್ತೆ, SIP 15-20% ಸಿಗುತ್ತೆ. 500%, ದಟ್ ಈಸ್ ಆಸಮ್. 1 ಲಕ್ಷ ಕ್ಯಾಪಿಟಲ್ನ 5 ಲಕ್ಷ ಮಾಡಿಬಿಟ್ರೆ ಅಮೇಝಿಂಗ್, ಸೂಪರ್. ಆ್ಯಂಡ್ 1 year ಇದು ಪಾಸಿಬಲ್ ಇದೆ. ವಾಟ್ ಹ್ಯಾಪನ್ಸ್, ಯುವರ್ ಸೈಕಾಲಜಿ ಏನು ಮಾಡುತ್ತೆ, ಇಟ್ ಕೀಪ್ಸ್ ಯು ಇನ್ ದಿಸ್ ಲೂಪ್. ನೀವು ಸೈಕಾಲಜಿ ಸರಿ ಇಲ್ದಿರ ಯು ಮೇಕ್ ಲಾಸ್ ಆ್ಯಂಡ್ ಯು ಟ್ರೈ ಟು ಸರ್ಚ್ ಸಮಥಿಂಗ್ ಇನ್ ದ ಮಾರ್ಕೆಟ್. ನಾನು ಅದೇ ನೆನ್ನೆ ಹೇಳಿದ್ನಲ್ಲ, ಎಷ್ಟು ಜನಕ್ಕೆ ದ ಗೋಲ್ ಏನಿದೆ, ಎಷ್ಟೊಂದು ಜನಕ್ಕೆ ದ ಥಿಂಗ್ ಇಸ್ ಐ ವಾಂಟ್ ಟು ಬಿ ಬೆಸ್ಟ್ ಅನಲಿಸ್ಟ್ ಇನ್ ದ ಮಾರ್ಕೆಟ್. ಎಷ್ಟೊಂದು ಜನಕ್ಕೆ ಗೋಲ್ ಇದೆ, ನಾನು ಯಾವ ಥರ ಅನಾಲಿಸಿಸ್ ಮಾಡಬೇಕು ಮಾರ್ಕೆಟಲ್ಲಿ, ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ, ಆ ಕ್ಯಾಂಡಲ್ ಏನಾಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ, ಹೆಂಗಾಗುತ್ತೆ, ಅದನ್ನು ಗೊತ್ತಾಗಬೇಕು ಅಂದ್ಕೊಂಡು. ದಟ್ ಈಸ್ ನಾಟ್ ಅ ಗೇಮ್. ನಾವು 1000 ಹೇಳ್ಬೋದು, ಇವನ್ ಐ ಕ್ಯಾನ್ ಸೇ ಮಾರ್ಕೆಟ್ ಇಲ್ಲಿಂದ ಆಗುತ್ತೆ, ಹಂಗಿಂದ ಆಗುತ್ತೆ. ಇಟ್ ಡಸಂಟ್ ಮೀನ್ ದಟ್ ಐ ಕಾಂಟ್ ಗೋ ರಾಂಗ್. ಐ ಕ್ಯಾನ್ ಗೋ ರಾಂಗ್. ಐ ಕ್ಯಾನ್ ಗೋ ರಾಂಗ್ ಟು. ಬಟ್ ಆ ರಾಂಗ್ ಆದಾಗ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ದ್ಯಾಟ್ ಮ್ಯಾಟರ್ಸ್ ಮೋಸ್ಟ್. ದ್ಯಾಟ್ ವಿಲ್ ಮ್ಯಾಟರ್ ದ ಮೋಸ್ಟ್. ವಾಟ್ ಹ್ಯಾಪನ್ಸ್, ನೀವು ಸೈಕಾಲಜಿನ ಸ್ಟೆಬಿಲಿಟಿ ಇಟ್ಟಿಲ್ದಾಗ ವಾಟ್ ಹ್ಯಾಪನ್ಸ್, ನೀವಿದು ಅನಾಲಿಸಿಸ್ ಮೇಲೆ ಹಿಂದೆ ಸ್ಟ್ರೆಸ್ ಮಾಡ್ಕೊಂಡು, ಯು ಥಿಂಕ್ ದಟ್ ಯುವರ್ ಅನಾಲಿಸಿಸ್ ಸರಿ ಇಲ್ಲ, ಅದಕ್ಕೋಸ್ಕರ ಯು ಆರ್ ಮೇಕಿಂಗ್ ಲಾಸ್ ಅಂತ. ಬಟ್ ನೋ, ನೀವು 5-6 ದಿವಸ ಕರೆಕ್ಟಾಗಿ ಪ್ರಾಫಿಟ್ ಮಾಡ್ತೀರಾ, ಒಂದು ದಿವಸ ಲಾಸ್ ಮಾಡ್ತೀರಾ, ಇಷ್ಟು ಉದ್ದ ಲಾಸ್ ಆಗುತ್ತದು. ದ್ಯಾಟ್ ಈಸ್ ಅ ಪ್ರಾಬ್ಲಮ್ ಆಫ್ ಸೈಕಾಲಜಿ, ನಾಟ್ ದಿ ಅನಾಲಿಸಿಸ್. ನಿಮ್ಮ ಅಕೌಂಟಲ್ಲಿ ಬ್ರೋಕರೇಜ್ ಮತ್ತು ಚಾರ್ಜಸ್ ತುಂಬ ಜಾಸ್ತಿ ಇದೆ ಅಂದರೆ ದಟ್ ಮೀನ್ಸ್ ನೀವು ಓವರ್ ಟ್ರೇಡಿಂಗ್ಗೆ ಪ್ರಾಬ್ಲಮ್, ಸೈಕಾಲಜಿನೇ ಪ್ರಾಬ್ಲಮ್ ಇದೆ. ಸ್ಟ್ರಾಟಜಿ ಇಸ್ ನೆವರ್ ಅ ಪ್ರಾಬ್ಲಮ್ ಫಾರ್ ಯು. ಜಸ್ಟ್ ನೀಡ್ ಟು ಲಿಟಲ್ ಬಿಟ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಷ್ಟೇ, ಆ್ಯಂಡ್ ಯು ವಿಲ್ ಬಿ ದೇರ್. ಬಟ್ ಜನಕ್ಕೆ ಅನಾಲಿಸಿಸ್ ಬೆಸ್ಟ್ ಮಾಡ್ಬೇಕಂದ್ಬಿಟ್ಟು ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಡ್ತೀನಿ, ಒಬ್ಬೊಬ್ಬರು ಒಂದೊಂದು ಥರ 1000 ಸ್ಟ್ರಾಟಜಿ ಬರುತ್ತೆ ಮಾರ್ಕೆಟಲ್ಲಿ. ಎಷ್ಟೊಂದಿದೆ ಸ್ಟ್ರಾಟಜೀಸ್, 1000 ಇದೆ, 1000, 2000, 10,000, ಲ್ಯಾಕ್ಸ್. ನೀವೆಲ್ಲ ಕಲಿಯೋಕ್ಕಾಗುತ್ತಾ? ಎಲ್ಲ ಕಲಿಯೋಕ್ಕಾಗಲ್ಲ. ಬಟ್ ಎಲ್ಲರೂ ಸೆಲ್ ಮಾಡೋದೇ ಸ್ಟ್ರಾಟಜೀಸ್. ನೀವಿಲ್ಲೇನಿಗೆ ಬಂದಿದ್ದಾರೆ ಸರ್, ಆಪ್ಷನ್ ಚೈನಲ್ಲಿ ಏನೋ ಬೇರೆ ಇರಬೇಕು ಬಾಸ್, ಸಮಥಿಂಗ್ ಏನೋ ಇದೆ ಇಲ್ಲಿ, ಸಮಥಿಂಗ್ ಇಸ್ ಡಿಫ್ರೆಂಟ್. ಈ ಹೋಪಲ್ಲಿ ಎಷ್ಟೊಂದು ಜನ ಬಂದಿದ್ದೀರಾ. ಬಾಕಿ ಯಾರು ನಾರ್ಮಲ್ ಪ್ರೈಸ್ ಆ್ಯಕ್ಷನಲ್ಲಿ ದುಡ್ಡು ಮಾಡ್ತಿದ್ರು, ನಾರ್ಮಲ್ ಕನ್ಸಿಸ್ಟೆಂಟಾಗಿ ದುಡ್ಡು ಮಾಡ್ತಿದ್ರು, ಅವ್ರು ಯಾರು ಬಂದು ಜಾಯ್ನ್ ಆಗಲ್ಲ. ಪೀಪಲ್ ವಿಲ್ ಜಾಯ್ನ್ ಟು ಬಿಕಮ್ ಬೆಸ್ಟ್ ಅನಾಲಿಸ್ಟ್ ಅಷ್ಟೇ. ಬಟ್ ದಟ್ ಈಸ್ ನಾಟ್ ಟ್ರೂ ಕೇಸ್. ಅದು ನಿಜ ಅಲ್ಲ. ದಟ್ ಈಸ್ ನಾಟ್ ರಿಯಾಲಿಟಿ. ಸ್ಟ್ರಾಟಜೀಸ್ ಬರುತ್ತೆ ಹೋಗುತ್ತೆ, ಅವಾಗೂ ಇತ್ತು ಇವಾಗೂ ಇತ್ತು. ಸಪೋರ್ಟ್ ರೇಷನ್ಸ್ ವಾಸ್ ಇನ್ವೆಂಟೆಡ್ ವೆನ್ World War II ಟೈಮಲ್ಲಿ. ಅವಾಗೂ ಇವಾಗ ಎಷ್ಟು ವರ್ಷ ಆಗೋಯ್ತು ಬಾಸ್. ಅದೇ ಕಾನ್ಸೆಪ್ಟೇ ಇದೆ ಸಪೋರ್ಟ್ ರೇಷನ್ಸ್. ಏನು ಚೇಂಜ್ ಆಗಿದೆ? ಏನೂ ಚೇಂಜ್ ಆಗಿಲ್ಲ. ಇನ್ನೊಂದಷ್ಟು ಕಾನ್ಸೆಪ್ಟ್ ಬಂತು ಹೋಯಿತು. ಇಟ್ ರಿಮೇನ್ಸ್ ಇನ್ ದ ಮಾರ್ಕೆಟ್. ದೇ ಸೇ ದ ರೀಸನ್ ಬಿಕಾಸ್ ದೇರ್ ಸೋ ಮೆನಿ ಇಂಡಿಕೇಟರ್ಸ್ ಇಸ್ ಬಿಕಾಸ್ ನನ್ ಆಫ್ ದೆಮ್ ವರ್ಕ್ ಅಂತ ಹೇಳ್ತಾರೆ. That is not true. The reason because there's so many indicators is because people don't use one. This is the reality. ಜನ ಒಂದನ್ನು ಯೂಸ್ ಮಾಡಲ್ಲ. ಇವತ್ತೊಂದು ಬೇಕು, ನಾಳೆ ಇನ್ನೊಂದು ಬೇಕು. ಈ ಥರ ಇದ್ದಾಗ ವಾಟ್ ಹ್ಯಾಪನ್ಸ್ ಇಸ್, ಫಸ್ಟ್ ಆಫ್ ಆಲ್ ನಿಮ್ಮ ಪ್ರಾಬ್ಲಮ್ನ ನೀವು ಐಡೆಂಟಿಫೈಯೇ ಮಾಡ್ತಿಲ್ಲ ಇಲ್ಲಿ. ನೀವು ಯಾವಾಗ ಒಂದು ಸ್ಟ್ರಾಟಜಿನ 3 months 4 months ಪ್ರಾಪರ್ ರೂಲ್ಸ್ ಫಾಲೋ ಮಾಡಿ ಟೈಮ್ ಕೊಟ್ಟರಿ ನೋಡಿದ್ದೀರಾ ಅಂದರೆ, ಅವಾಗೂ ಅದು ಲಾಸಲ್ಲಿದೆ ಅಂದರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರಾಟಜಿ ಕಲಿಬೇಕು. ಇಲ್ಲ ಅಂದರೆ ನಿಮಗೆ ಸೈಕಾಲಜಿನೇ ಕಲಿಬೇಕು. ಆ್ಯಂಡ್ ಈ ಬ್ಯಾಚಲ್ಲಿ ನಾವು ಸೈಕಾಲಜಿಗೆ ಮೇನ್ ಪ್ರಿಫರೆನ್ಸೇ ಕೊಡೋಣ. ಇಸ್ ವಾಟ್ ಯು ನೀಡ್ ಟು ನೋ. ಅಪ್ರೋಚ್ ಇನ್ ದ ಮಾರ್ಕೆಟ್, ಇದು ನಿಮಗೆ ಬೇಕು.
ಐ ಡೋಂಟ್ ನೋ ನಿನ್ನೆ ಕ್ಲಾಸ್ ಆದಮೇಲೆ ಎಷ್ಟು ಜನಕ್ಕಿದ ಅಪ್ರೋಚ್ ಹ್ಯಾಸ್ ಚೇಂಜ್ಡ್. ಎಲ್ಲರೂ ಪ್ರಾಫಿಟ್ ಮಾಡೋಕ್ಕೆ ದುಡ್ಡು ಬರ್ತಾರೆ, ನೀವು ಲಾಸ್ ಮಾಡೋಕ್ಕೆ ದುಡ್ಡು ಮಾರ್ಕೆಟಿಗೆ ಬನ್ನಿ. ಯು ಕಮ್ ವಿತ್ ದ ಹೋಪ್, ಓಕೆ 5,000 ಲಾಸ್, ಇವತ್ತು ನನ್ನ 5,000 ರೂಪಾಯಿ ಕಳ್ಕೊಬೇಕಿದ್ದು ನನ್ನ ಬಜೆಟ್ ಇದೆ, ಆದಷ್ಟು ನಾನು ಕಡಿಮೆ ಕಳ್ಕೊಬೇಕಿದ್ದನ್ನು. ದಿಸ್ ಶುಡ್ ಬಿ ಯುವರ್ ಬಜೆಟ್, ದಿಸ್ ಶುಡ್ ಬಿ ಯುವರ್ ಗೋಲ್. ಥಿಂಕಿಂಗೇ ಲಾಸಿಂದ ಬರಬೇಕು ನೀವಿಲ್ಲಿ, ಅವಾಗ ನೀವು ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀರಿ. ನೀವು ಪ್ರಾಫಿಟ್ ಯೋಚನೆ ಮಾಡ್ಕೊಂಡ್ರೆ ನೀವು ಪ್ರಾಫಿಟ್ ಬಿಟ್ಟೇ ಹೋಗಲ್ಲ. ವೆನ್ ಯು ಹವ್ ಟೇಕನ್ ಲಾಸ್ ಇನ್ ಯೋರ್ ಮೈಂಡ್, ನೌ ಯುವರ್ ಗೋಲ್ ಇಸ್ ಟು ಜಸ್ಟ್ ರೆಡ್ಯೂಸ್ ದ ಲಾಸ್. ನಿಮ್ಮ ಅಪ್ರೋಚ್ನ ಚೇಂಜ್ ಮಾಡೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ದಿಸ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಇಲ್ಲಾಂದರೆ ಹೊಸ ಕ್ರಿಯೇಟರ್ಸ್ ಬರ್ತಾ ಇರ್ತಾರೆ, ಹೊಸ ಸ್ಟ್ರಾಟಜೀಸ್ ಬರ್ತಾ ಇರುತ್ತೆ, ನೀವು ತೊಗೊತಾನೆ ಇರ್ತಾರೆ, ಯು ವಿಲ್ ಬಿ ಸ್ಟಕ್ ಇನ್ ದಿಸ್ ಲೂಪ್. ಸಾಲಗಳು ಇನ್ಕ್ರೀಸ್ ಆಗುತ್ತೆ, ಈ ಲೂಪ್ ನಡೀತಾ ಬರ್ತದೆ. ಆಮೇಲೆ ಇಟ್ ವಿಲ್ ನೆವರ್ ಎಂಡ್. ಯು ಶುಡ್ ಫೈಂಡ್ ಅನ್ ಎಂಡ್ ಟು ಇಟ್. ಓಕೆ, ಒಬ್ಬೊಬ್ಬರು ICT, SMC, ಆರ್ಡರ್ ಫ್ಲೋ, ಪ್ರೈಸ್ ಆ್ಯಕ್ಷನ್ ಸಾವಿರ ನೋಡ್ತಾರೆ. ಈವನ್ ಐ ಕುಡ್ ಹ್ಯಾವ್ ಸೀನ್ ಮೆನಿ, ಬಟ್ ನಾನು ನೋಡಿ ಏನು ಯೂಸ್ ಇಲ್ವಲ್ಲ. ವೆನ್ ಐ ಸ್ಟಾರ್ಟೆಡ್ ಆಪ್ಷನ್ ಚೈನ್, ನಾನು ಆಪ್ಷನ್ ಚೈನ್ನ ಯೂಸ್ ಮಾಡಿ ನಾನು ಅದರಿಂದನೇ ಟ್ರೇಡ್ ಮಾಡ್ಕೊಂಡು ಬಂದೆ. ಜಸ್ಟ್ ದಟ್, ನಥಿಂಗ್ ಎಲ್ಸ್, ನಥಿಂಗ್ ಮೋರ್, ನಥಿಂಗ್ ಲೆಸ್. ಅದು ಮಾಡ್ಕೊಂಬಂದ್ರಿ. ಇನಿಷಿಯಲಿ ನಾನು ಲಾಸ್ ಮಾಡಿದೆ, ಆಪ್ಷನ್ ಚೈನ್ ನೋಡಿಕೊಂಡೇ ಲಾಸ್ ಮಾಡಿದೆ. ಟ್ರಸ್ಟ್ ಮೀ, ನಾನು ಲಾಸ್ ಮಾಡಿದ್ದೀನಿ. And the reason is just psychology. Every time ನಾನೇನಾಗೋದಂದರೆ, ಐ ಯೂಸ್ ಟು ಮೇಕ್ ಪ್ರಾಫಿಟ್ ಇನ್ 1 ಮಂತ್, ನೆಕ್ಸ್ಟ್ ಮಂತ್ ಏನಾಗೋದು ಕಾಸ್ಟ್ ಟು ಕಾಸ್ಟ್ ಬಂದ್ಬಿಡೋದು. ಆದರೆ ಇಷ್ಟು ಸ್ಲೈಟ್ಲಿ ಲಾಸಲ್ಲಿ ಇರೋದು. ಆ್ಯಂಡ್ ವೆನ್ ಐ ಸಿ ದೋಸ್ PNLs ಎಲ್ಲ, ಓ ಮೈ ಗಾಡ್, ಇದು ಒಂದೇ ಒಂದು ದಿವಸ ನಾನೇನಾದರೂ ಡಿಸಿಪ್ಲಿನ್ ತೋರಿಸಿದ್ರೆ ನಾನು ಈ ಮಂತ್ ಪ್ರಾಫಿಟೇಬಲ್ ಇದ್ಬಿಡ್ತಿದ್ದೆ. ಹ್ಯಾವ್ ಯು ಎವರ್ ಸೀನ್? ನೀವು ಇಡೀ PNL ಎಲ್ಲ ನೋಡಿದಾಗ, ಓ ಮೈ ಗಾಡ್, ಇದು ಒಂದೇ ಒಂದು ದಿವಸ ನಾನು ಡಿಸಿಪ್ಲಿನ್ ತೋರಿಸಿದ್ರೆ ಐ ವುಡ್ ಬಿಕಮ್ ಪ್ರಾಫಿಟೇಬಲ್. ಆ ಥರ ಆಗಿದೆ. Then every single time I had to show discipline. Every day I had to come to the market to show discipline. I used to force myself to show discipline. Forcing ನಡೆಯಲ್ಲ, ಅಪ್ರೋಚೇ ಚೇಂಜ್ ಮಾಡಬೇಕಾಗುತ್ತೆ. ಯಾರೊಬ್ಬ ಹುಡುಗಂಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ, ಇಫ್ ಇಟ್ ಡಸಂಟ್ ಲೈಕ್ ಟು ಗೋ ಸ್ಕೂಲ್, ಯು ಕಾಂಟ್ ಫೋರ್ಸ್ ಹಿಮ್ ಟು ಗೋ ಟು ಸ್ಕೂಲ್. ಅವ್ನು ಹೋಗಲ್ಲ ಸ್ಕೂಲ್ಗೆ, ಅವ್ನಿಗೆ ಇಷ್ಟ ಇಲ್ಲ. ಬಟ್ ಇಫ್ ಯು ಮೇಕ್ ಹಿಮ್ ಟು ಲೈಕ್ ದ ಸ್ಕೂಲ್, ಹಿ ವಿಲ್ ಗೋ ಹಿಮ್ಸೆಲ್ಫ್. ಅವನು ಸ್ವತಃ ಹೋಗ್ತಾನೆ. This got nothing to do with that. You are just like that kid who is going to school ಅಷ್ಟೇ. ನೀವಿಲ್ಲಿ ಅಯ್ಯೋ ಹೋಮ್ವರ್ಕ್ ಮಾಡಬೇಕು, ಅಯ್ಯೋ ನಾನು ಸ್ಕೂಲ್ಗೆ ಹೋಗ್ಬೇಕು, ಅಯ್ಯೋ ಅಟೆಂಡೆನ್ಸ್ ಹಾಕಬೇಕು, ಅಯ್ಯೋ ಶೂ ಪಾಲಿಷ್ ಮಾಡ್ಕೊಂಡು ಹೋಗಲೇಬೇಕು. ಇದೆಲ್ಲ ಯು ಆರ್ ಡೂಯಿಂಗ್ ಅ ಫೋರ್ಸ್ಡ್ ಡಿಸಿಪ್ಲಿನ್. ಇದು ಬೇಡ. ಯು ಶುಡ್ ಸ್ಟಾರ್ಟ್ ಲೈಕಿಂಗ್ ಇಟ್. ಈ ಸ್ಟಾರ್ಟ್ ಲೈಕಿಂಗ್ ಇಟ್ಗೆ ಅಪ್ರೋಚ್ ಬೇರೆ ಇರಬೇಕಲ್ಲ. ಯು ಆರ್ ಡಿಫ್ರೆಂಟ್ ಅಪ್ರೋಚ್. Where you are seeing homework, shoe polish, uniform, you should be start seeing, okay, PT teachers, school, class bunk. Don't do that, but still. So approach change ಮಾಡಬೇಕು ನಿಮಗೆ. ಫೋರ್ಸ್ ನಾವೇನು ಮಾಡೋಕ್ಕಾಗಲ್ಲ. ಫೋರ್ಸಿಂಗ್ ವಿಲ್ ನಾಟ್ ಹೆಲ್ಪ್. ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ಎಲ್ಲ ದಿವಸ ಮಾಡ್ತೀರಾ? ನೋ. ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕಷ್ಟೆ. ಹೌ ಯು ಸಿ ದ ಮಾರ್ಕೆಟ್ ಶುಡ್ ಚೇಂಜ್, ದೆನ್ ಯು ವಿಲ್ ಡೂ ಇಟ್. ದೆನ್ ಯು ಯೋರ್ ಸೆಲ್ಫ್ ವಿಲ್ ಡೂ ಇಟ್. ಈ ಅಪ್ರೋಚ್ನ ಚೇಂಜ್ ಮಾಡೋಕ್ಕೇ ವಿ ಹ್ಯಾಡ್ ಅನ್ ಡಿಸ್ಕಷನ್ ಎಸ್ಟರ್ಡೇ ಅಬೌಟ್ ಹೌ ಯು ಶುಡ್ ಲುಕ್ ಇನ್ ಟು ಮಾರ್ಕೆಟ್. ಮಾರ್ಕೆಟಲ್ಲಿ ನಾವು ಯಾವಾಗಲೂ ಹೋಗ್ತೀವಲ್ಲ ಹಿಂದೆ, ಪ್ರಾಫಿಟ್ ಮಾಡೋಕ್ಕೆ ಇವತ್ತು ಎಸ್ ಐ ಹ್ಯಾವ್ ಟು ಡೂ ದ ಪ್ರಾಫಿಟ್, ಲೆಟ್ಸ್ ಡೂ ಇಟ್. ಇನ್ಸ್ಟೆಂಟ್ ತಲೆಯಲ್ಲಿ ಪ್ರೆಷರ್ ಇದೆ. ಒಂಚೂರು ಲಾಸ್ ಆದರೂ ಕೂಡ ಇನ್ಸ್ಟೆಂಟ್ ಪ್ರೆಷರ್. ಯು ಹ್ಯಾವ್ ಅ ಪ್ರೆಷರ್ ಇನ್ ಯೋರ್ ಮೈಂಡ್. ಓ ಮೈ ಗಾಡ್, ಇವತ್ತು ನಂದು ಲಾಸ್ ಆಗೋಯ್ತಲ್ಲ. ಬಿಕಾಸ್ ಯು ಕೇಮ್ ಫಾರ್ ಪ್ರಾಫಿಟ್. ನೀವೇನಾದರೂ ಲಾಸ್ ಮಾಡೋಕ್ಕೆ ಬಂದಿದ್ರೆ, ಅರೆ 5,000 ರೂಪಾಯಿ ಬಜೆಟ್ ಇದೆ, ಲಾಸ್ ಮಾಡಬೇಕು. ಇಮ್ಯಾಜಿನ್ ಲೈಕ್ ಯು ಆರ್ ಗೋಯಿಂಗ್ ಟು ಶಾಪಿಂಗ್, ನಿಫ್ಟಿ ಶಾಪಿಂಗ್ ಮಾಡಿದ್ರಿ, ಬ್ಯಾಂಕ್ ನಿಫ್ಟಿ ಶಾಪಿಂಗ್ ಮಾಡಿದ್ರಿ. ಯೋರ್ ಬಜೆಟ್ ಈಸ್ 2,000 ರೂಪಾಯಿನಲ್ಲಿ ಶಾಪಿಂಗ್ ಮುಗಿಸ್ಬೇಕು ನಾನು. ಸೊ ಈ ಥರ ಅಪ್ರೋಚ್, ದ ಚೇಂಜ್ ಇನ್ ಅಪ್ರೋಚ್ ಈಸ್ ನೀಡೆಡ್. ನಾನು ಅದಕ್ಕೆ ಹೇಳಿದ್ದು ಗ್ಯಾಂಬ್ಲಿಂಗ್. ಯು ಹ್ಯಾವ್ ಟು ಥಿಂಕ್ ಇಟ್ ಲೈಕ್ ಅ ಗ್ಯಾಂಬಲ್. ನೀವು ಆಟಾಡಕ್ಕೆ ಬರ್ತಿದ್ದೀರ, ಯು ಆರ್ ಕಮಿಂಗ್ ಇನ್ ಟು ಕಸಿನೋ, ಯು ಆರ್ ಹಿಯರ್ ಟು ಪ್ಲೇ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಬನ್ನಿ. ದಿಸ್ ಇಸ್ ಅ ಗೇಮ್ ಆಡೋಕ್ಕೆ ಬಂದಿದ್ದೀರಾ ಇಲ್ಲಿ. ಇದು ದಿ ಅಪ್ರೋಚ್ ಅಷ್ಟು ಸೇ. ಮೆನಿ ಪೀಪಲ್ ಕರಿಯರ್ ಥರ ತಗೋತಾರೆ. ನಾನು ಬಸ್, ನಾನು ಯಾವತ್ತೂ ಟ್ರೇಡಿಂಗ್ನ ಕರಿಯರ್ ಥರ ಇಮ್ಯಾಜಿನೇ ಮಾಡ್ಕೊಂಡಿಲ್ಲ. ದೋ ದ್ಯಾಟ್ ಈಸ್ ವೆರಿ ಡೇಂಜರಸ್ ಟು ಇಮ್ಯಾಜಿನ್ ಮೈ ಸೆಲ್ಫ್. ಐ ಫೀಲ್ಸ್ ವೆರಿ ಸ್ಕೇರ್ಡ್, ವೆರಿ ವೆರಿ ಸ್ಕೇರ್ಡ್. ಟ್ರೇಡಿಂಗ್ನ ನಾನು ಕರಿಯರ್ ಥರ ಯೋಚನೆ ಮಾಡೋದು. ದೇ ಟೇಕ್ ಇಟ್ ಲೈಕ್ ಅ ಗೇಮ್. ಸೊ ಅದಕ್ಕೆ ನಾನು ಹೇಳ್ತೀನಿ, ಯು ಶುಡ್ ಹ್ಯಾವ್ ಅದರ್ ಸೋರ್ಸಸ್ ಆಫ್ ಇನ್ಕಮ್, ಸೊ ದಟ್ ಇದು ಸ್ವಲ್ಪ ನಿಮ್ಮ ಡಿಟ್ಯಾಚ್ಮೆಂಟ್ ಲೆವೆಲ್ನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಡೆಫಿನೆಟ್ಲಿ. ಓಕೆ, ಡೆಫಿನೆಟ್ಲಿ ಇನ್ನು ಬಾಕಿ ಸೈಕಾಲಜಿ ಟ್ರಿಕ್ಸ್ ಎಲ್ಲ ವಿಲ್ ಬಿ ಸ್ಟಾರ್ಟ್ ಲರ್ನಿಂಗ್ ಇಟ್. ಬರೀ ಒಂದೇ ಒಂದು ಲೆಸನ್ ಅಷ್ಟೇ ನಾವು ಇಟ್ಟಿದ್ದೀವಿ. ಮೆನಿ ಥಿಂಗ್ಸ್ ವಿಲ್ ಕಮ್, ವಿಲ್ ಲರ್ನ್ ಮೆನಿ ಥಿಂಗ್ಸ್. ಓಕೆ, ಬಾಕಿ ಇವತ್ತು ಆಪ್ಷನ್ ಚೇನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ.
ವಿಲ್ ಪ್ರೊಸೀಡ್ ವಿತ್ ಥೀಟಾ ಡಿ ಕೆ ಕಾನ್ಸೆಪ್ಟ್. ಥೀಟಾ ಡಿ ಕೆ ಕಾನ್ಸೆಪ್ಟ್ ಏನಾಗುತ್ತೆ ಅಂತ. ಓಕೆ, excuse me. Oh, 1 second guys. ಓಕೆ, ನಿಮಗೆ ಒಂದು ಐ ಶೋ ಯು ಸಮಥಿಂಗ್. ಇಫ್ ಯು ಸಿ, ಇಫ್ ಐ ಕ್ಯಾನ್ ರಿಮೂವ್ ದಿಸ್. ಓ ನೋ ನೋ ನೋ. Okay, I'll remove gamma, vega, delta so that you people don't get confused. Okay, ಇಲ್ಲಿ ಯು ಮೈಟ್ ಸಿ ಐ ವಿ ಟಿ ವಿ ಅಂತ ಒಂದಿಲ್ಲಿ ನಿಮಗೆ ಕಾಣಿಸ್ತಿದೆ. ಯೂಶಲಿ 0 ಇದೆ. ಹಾಂ, ದಿಸ್ ಇಸ್ ಗುಡ್ ದ್ಯಾಟ್ ಇಟ್ ಇಸ್ 0 ಸೊ ದ್ಯಾಟ್ ನಿಮಗೆ ಹೇಳ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಐ ಯು ಏಬಲ್ ಟು ಸಿ ದ ಸ್ಕ್ರೀನ್ ಗೈಸ್? ಕಾಣಿಸ್ತಿದೆಯಲ್ಲ ಸ್ಕ್ರೀನ್? ವೆರಿ ಗುಡ್. ಓಕೆ ಫೈನ್. ಸೊ ನಿಮ್ಮ ಎಲ್ ಟಿ ಪಿ ಏನಿದೆ, ದಿಸ್ ಎಲ್ ಟಿ ಪಿ ಆ್ಯಸ್ ಯು ನೋ ದಿಸ್ ಇಸ್ ಅ ಪ್ರೀಮಿಯಮ್ನು. ಈ ಪ್ರೀಮಿಯಮಲ್ಲಿ ನಿಮಗೆ ಯೂಶಲಿ ಯು ವಿಲ್ ಬಿ ಗೆಟ್ಟಿಂಗ್ ಅ ಕಾಂಬಿನೇಷನ್ ಆಫ್ ಪ್ರೈಸ್. ಈ 180 ರೂಪೀಸ್ ಒಳಗಡೆ ಏನಿದೆ, ಇದರೊಳಗಡೆ 2 ಥರ ದುಡ್ಡಿದೆ. ಒನ್ ಈಸ್ ಐ ವಿ ಆ್ಯಂಡ್ ಒನ್ ಈಸ್ ಟಿ ವಿ. ಐ ವಿ ಪ್ಲಸ್ ಟಿ ವಿ ಈಸ್ ಈಕ್ವಲ್ ಟು ಎಲ್ ಟಿ ಪಿ. ಇದನ್ನು ತಲೆ ಇಟ್ಕೊಳ್ಳಿ. ಐ ವಿ ಪ್ಲಸ್ ಟಿ ವಿ ಈಸ್ ಈಕ್ವಲ್ ಟು ಎಲ್ ಟಿ ಪಿ. ನಾವು ಐ ವಿ ಅಂದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಐ ಡೋಂಟ್ ಹ್ಯಾವ್ ಮೈ ಪೆನ್ ಟುಡೇ, ಫರ್ಗಿವ್ ಮಿ, ಐ ಡೋಂಟ್ ನೋ ವೇರ್ ಐ ಲಾಸ್ಟ್ ಇಟ್, ಬಟ್ ಯೆಸ್, ಇಂಟ್ರೆನ್ಸಿಕ್ ವ್ಯಾಲ್ಯೂ. ಓಕೆ, ಬಟ್ ಟಿ ವಿ ಅಂದರೆ ಟೈಮ್ ವ್ಯಾಲ್ಯೂ. ಟೈಮ್ ವ್ಯಾಲ್ಯೂ. ಓಕೆ, ನಾವು ಐ ವಿ ಟಿ ವಿನ ಅರ್ಥ ಮಾಡ್ಕೊಳ್ಳಿ ನೀವು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಕಂಬೈನ್ ಆಗಿ ನಮ್ಮ ಎಲ್ ಟಿ ಪಿನ ಫಾರ್ಮೇಷನ್ ಮಾಡುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ ದ ಟೈಮ್ ವ್ಯಾಲ್ಯೂ ಕಂಬೈನ್ ವಿಲ್ ಫಾರ್ಮ್ ದ ಎಲ್ ಟಿ ಪಿ, ದ ಪ್ರೀಮಿಯಂ ಪ್ರೈಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸ್. ಎಲ್ಲ ಸ್ಟ್ರೈಕ್ ಪ್ರೈಸ್ಗೂ ಇರುತ್ತೆ ಐ ವಿ ಟಿ ವಿ, ಐ ವಿ ಟಿ ವಿ. ಬಟ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ನ ನೀವು ಇಲ್ಲಿ ನೋಡ್ಕೊಬೇಕು, ದಟ್ ಟೈಮ್ ವ್ಯಾಲ್ಯೂ ಫಾರ್ ಔಟ್ ಆಫ್ ದಿ ಮನಿ ಈಸ್ ಆಲ್ವೇಸ್ ಡಿಕೇಡ್ ಆನ್ ಎಕ್ಸ್ಪೈರಿ. ಇವತ್ತು ಎಕ್ಸ್ಪೈರಿ ಇತ್ತು ನಿಫ್ಟಿದು, ಯಾರ್ಯಾರು ಗೊತ್ತಿಲ್ಲ, ಟ್ಯೂಸ್ಡೇಗೆ ಶಿಫ್ಟ್ ಮಾಡಿದ್ದಾರೆ ಎಕ್ಸ್ಪೈರಿಗಳನ್ನ. ಓಕೆ, ಸೊ ಇವತ್ತು ಎಕ್ಸ್ಪೈರಿ ಇತ್ತು. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು, ಟಿ ವಿ ಏನಿದೆ ನಮ್ಮ ಟೈಮ್ ವ್ಯಾಲ್ಯೂ, ಇದು ಬರೀ ಡಿಕ್ರೀಸ್ ಆಗುತ್ತಷ್ಟೇ, ಇದು ಇನ್ಕ್ರೀಸ್ ಆಗಲ್ಲ. ಇದು ಬರೀ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗಲ್ಲ. ನಿಮಗೆ ಬ್ಯಾಂಕ್ ನಿಫ್ಟಿ ಕೂಡ ಓಪನ್ ಮಾಡಿ ತೋರಿಸ್ತೀನಿ, ಸೊ ಟು ಗೆಟ್ ಬೆಟರ್ ಅಪ್ರೋಚ್. ಬಟ್ ಅರ್ಥ ಮಾಡ್ಕೊಳ್ಳಿ, ಟೈಮ್ ವ್ಯಾಲ್ಯೂ ಸ್ಟಾರ್ಟಿಂಗ್, ಎಕ್ಸ್ಪೈರಿ ಸ್ಟಾರ್ಟಿಂಗ್ ಆಗೋ ದಿವಸ, ನಾನು ಇವಾಗ ನಿಮಗೆ ನಿಫ್ಟಿ ಓಪನ್, ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ ಅಂದ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಕೂಡ ಹೊಸ ಕಾಂಟ್ರಾಕ್ಟೇ, ಶೋ ಬ್ಯಾಂಕ್ ನಿಫ್ಟಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಟೈಮ್ ವ್ಯಾಲ್ಯೂಸ್ ಎಲ್ಲ ಇದೆ, ಕರೆಕ್ಟಾ? ದೆರ್ ಇಸ್ ಟೈಮ್ ವ್ಯಾಲ್ಯೂ. ಇಲ್ಲಿ 0 ಇದೆ, ಐ ಟೆಲ್ ಯು. ಓಕೆ, ಟೈಮ್ ವ್ಯಾಲ್ಯೂಸ್ ಇದೆ ಇಲ್ಲಲ್ಲ ಬ್ಯಾಂಕ್ ನಿಫ್ಟಿದು. ಬಟ್ ನಾನು ವಾಪಸ್ ನಿಫ್ಟಿಗೆ ಬರ್ತೀನಿ, ಬಿಕಾಸ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಇತ್ತು. ಯು ಆರ್ ಏಬಲ್ ಟು ಸಿ ಎವ್ರಿಥಿಂಗ್ 0.5 0.5. ಸೊ ಏನು ಅರ್ಥ ಆಗುತ್ತೆ, ಟೈಮ್ ವ್ಯಾಲ್ಯೂ ಏನಿದೆ ಸರ್, ಇದು ಡಿ ಕೆ ಆಗುತ್ತೆ. ಇಟ್ ಆಲ್ವೇಸ್ ಗೋಸ್ ಡೌನ್. ಇದು ಯಾವತ್ತೂ ಮೇಲ್ಗಡೆ ಹೋಗಲ್ಲ. ಓಕೆ, ಇದು ಯಾವತ್ತೂ ಮೇಲ್ಗಡೆ ಹೋಗಲ್ಲ. ಇಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತು ಟೈಮ್ ವ್ಯಾಲ್ಯೂ ಕಾಂಬಿನೇಷನ್ ಆಗಿ ಒಂದು ಎಲ್ ಟಿ ಪಿನ ಫಾರ್ಮೇಷನ್ ಮಾಡುತ್ತೆ ಅಂದರೆ, ಇಫ್ ಟೈಮ್ ವ್ಯಾಲ್ಯೂ ಇಸ್ ಗೋಯಿಂಗ್ ಡೌನ್, ಎಲ್ ಟಿ ಪಿ ಕೂಡ ಕೆಳಗಡೆ ಹೋಗುತ್ತೆ, ಕರೆಕ್ಟಾ? ಎಲ್ ಟಿ ಪಿ ಕೂಡ ಕೆಳಗಡೆ ಹೋಗುತ್ತೆ, ಟೈಮ್ ವ್ಯಾಲ್ಯೂ ಕೆಳಗಡೆ ಹೋದರೆ. ಅವಾಗ ಬೇಸಿಕ್ ಇನ್ಫಾರ್ಮೇಷನ್. ಸೊ ನಾವೇನು ಹೇಳ್ಬೋದು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಾಗುತ್ತೆ, ಬೆಳೆಯೋದು ಕೆಳಗಡೆ ಹೋಗೋದು ಎರಡೂ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಕಾಲ್ ಸೈಡ್ ಅಲ್ವಪ್ಪ. ಇವಾಗ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದರೆ, ಇದು ಐ ವಿ ಏನಿರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಇದು ಬೆಳೆಯುತ್ತೆ. ಆ್ಯಂಡ್ ಇದು ಬೆಳೆದಾಗ ನಿಮ್ಮ ಎಲ್ ಟಿ ಪಿ ಬೆಳೆಯುತ್ತೆ. ಆ್ಯಂಡ್ ಎಲ್ ಟಿ ಪಿ ಬೆಳೆದಾಗ ನಿಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಮಾರ್ಕೆಟ್ ಕೆಳಗಡೆ ಹೋದರೆ ಇದೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ, ಅದು ಮಾರ್ಕೆಟ್ ಮೇಲೆ ಹೋಗೋದ್ರು ಕೆಳಗಡೆ ಹೋದ್ರು, ಇಟ್ ವಿಲ್ ರಿಯಾಕ್ಟ್ ಅಕಾರ್ಡಿಂಗ್ಲಿ. ಸೊ ಕಾಲ್ ಸೈಡ್ ಅಂದರೆ ಏನು, ಮಾರ್ಕೆಟ್ ಮೇಲೆ ಹೋದರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬೆಳೆಯುತ್ತೆ, ಕೆಳಗಡೆ ಹೋದರೆ ಡಿಕ್ರೀಸ್ ಆಗೋಗುತ್ತೆ. ಅದೇ ಪುಟ್ ಸೈಡ್ನಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ಏನಾದರೂ ಕೆಳಗಡೆ ಹೋದರೆ ಇನ್ಕ್ರೀಸ್ ಆಗುತ್ತೆ, ಮೇಲ್ಗಡೆ ಹೋದರೆ ಡಿಕ್ರೀಸ್ ಆಗುತ್ತೆ.
ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಾಗುತ್ತೆ, ನಾರ್ಮಲ್ ಪ್ರೈಸ್ ಮೂಮೆಂಟಮ್ ಹೆಂಗಾಗುತ್ತೆ ಅದ್ರ ಪ್ರಕಾರ. ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಬೆಳೆಯೋದ್ರಿಂದ ನಿಮ್ಮ ಎಲ್ ಟಿ ಪಿ ಬೆಳೆಯುತ್ತೆ, ಎಲ್ ಟಿ ಪಿಯಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದೆಲ್ಲರಿಗೂ ಗೊತ್ತಿದೆ. ನಾವು ಡೆಲ್ಟಾ ಕ್ಯಾಲ್ಕುಲೇಷನ್ ಕಲ್ತ್ರಿ, ಎಷ್ಟು ರೂಪಾಯಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಇದನ್ನು ಕಲ್ತ್ರಿ. ಓಕೆ, ಎಲ್ ಟಿ ಪಿ ಏನಾಗುತ್ತೆ ಅದರಿಂದ ಬೆಳೆಯುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂಯಿಂದ. ಬಟ್ ಟೈಮ್ ವ್ಯಾಲ್ಯೂ ಏನಿದೆ, ಟೈಮ್ ವ್ಯಾಲ್ಯೂಗೆ ಬರೀ ಕಡಿಮೆ ಆಗೋದು ಗೊತ್ತು, ಜಾಸ್ತಿ ಆಗೋದು ಗೊತ್ತಿಲ್ಲ, ಬರೀ ಕಡಿಮೆ ಆಗುತ್ತೆ. ಇದು ಟೈಮ್ ವ್ಯಾಲ್ಯೂ ಒಂಥರ ಐಸ್ ಕ್ಯೂಬ್ ಇದ್ದಂಗೆ ಇರುತ್ತೆ. ಐಸ್ ಕ್ಯೂಬ್ನ ತೆಗೆದು ನೀವು ರೂಮ್ ಟೆಂಪ್ರೇಚರ್ ಇದ್ದಂಗೆ, ಯು ಟೇಕ್ ದ ಐಸ್ ಕ್ಯೂಬ್ ಆ್ಯಂಡ್ ಪುಟ್ ಇನ್ ಟು ರೂಮ್ ಟೆಂಪ್ರೇಚರ್. ನೀವು ಕಿಚನಲ್ಲಿ ಸುಮ್ಮನೆ ಐಸ್ ಕ್ಯೂಬ್ ತೆಗೆದಿಟ್ಬಿಟ್ರಿ, ವಾಟ್ ವಿಲ್ ಹ್ಯಾಪನ್? ಸಮಯ ಬಂದಂಗೆ ಅದು ಎಲ್ಲ ಮೆಲ್ಟ್ ಆಗ್ತಾ ನೀರಾಗೋಗುತ್ತೆ. ಸೊ ಟೈಮ್ ವ್ಯಾಲ್ಯೂ ಹಂಗೆ. ಟೈಮ್ ವ್ಯಾಲ್ಯೂನ ನೀವು ಬೆಳ್ಸೋಕ್ಕಾಗಲ್ಲ, ಅದಕ್ಕೆ ಬರೀ ಕಡಿಮೆ ಆಗುತ್ತೆ ಅಷ್ಟೇ. ಅದು ಟೈಮ್ ವ್ಯಾಲ್ಯೂ ಓನ್ಲಿ ಡಿಕ್ರೀಸಸ್, ಇನ್ಕ್ರೀಸ್ ಆಗಲ್ಲ ಟೈಮ್ ವ್ಯಾಲ್ಯೂ. ಓಕೆ, ಸೊ ಟೈಮ್ ವ್ಯಾಲ್ಯೂ ಏನಿದೆ, ದಿನಕ್ಕೆ ಎಷ್ಟು ಡಿಕ್ರೀಸ್ ಆಗುತ್ತೆ ಅದು ನಮಗೆ ತೀಟಾ ಹೇಳುತ್ತೆ. ಟೈಮ್ ವ್ಯಾಲ್ಯೂ ಮಾತ್ರ ಡಿಕ್ರೀಸ್ ಆಗೋದು, ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವತ್ತೂ ಡಿಕ್ರೀಸ್ ಆಗಲ್ಲ ಅಂಟಿಲ್ ಅನ್ಲೆಸ್ ಅಗೇನ್ಸ್ಟ್ ದ ಮೊಮೆಂಟಮ್ ಬಂತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕಾಲ್ ಸೈಡಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವಾಗ ಕಡಿಮೆ ಆಗುತ್ತೆ, ಯಾವಾಗ ಮಾರ್ಕೆಟ್ ಬೀಳುತ್ತೋ ಆವಾಗ ಕಡಿಮೆ ಆಗುತ್ತೆ. ಮಾರ್ಕೆಟ್ ಏರುತ್ತೋ ಜಾಸ್ತಿ ಆಗುತ್ತೆ. ಬಟ್ ಟೈಮ್ ವ್ಯಾಲ್ಯೂ ಏನಿದೆ ಅದು ಮೇಲ್ಗಡೆ ಹೋಗಲಿ ಕೆಳಗಡೆ ಡಿಸೈಡ್ ಮಾಡುತ್ತೆ. ಬಾಸ್ ಇವತ್ತು ನಾನು 20 ರೂಪಾಯಿ ಡೈಲ್ಯೂಟ್ ಆಗಬೇಕಂತ ಅದು ಡೈಲ್ಯೂಟ್ ಆಗುತ್ತೆ. ಆ್ಯಂಡ್ ಎಷ್ಟು ಡೈಲ್ಯೂಟ್ ಆಯಿತು ಅದು ನಿಮಗೆ ತೀಟಾದಲ್ಲಿ ಕಾಣಿಸುತ್ತೆ. ಸಿಂಪಲ್. ಸೊ 38 ರೂಪೀಸ್ ಇವತ್ತು ಡೈಲ್ಯೂಟ್ ಆಗಿದೆ, ಸಿಂಪಲ್. ಟೈಮ್ ವ್ಯಾಲ್ಯೂ ಇವತ್ತು ಎಷ್ಟು ರೂಪಾಯಿ ತಿಂತು, ಎಷ್ಟು ರೂಪಾಯಿ ಕಡಿಮೆ ಆಯಿತು, ಎಷ್ಟು ರೂಪಾಯಿ ಡೈಲ್ಯೂಟ್ ಆಯಿತು, ಎಷ್ಟು ರೂಪಾಯಿ ಮೆಲ್ಟ್ ಆಯಿತು, ವಾಟ್ ಎವರ್ ಯು ಕ್ಯಾನ್ ಕಾಲ್, ದ್ಯಾಟ್ ಈಸ್ ಶೋನ್ ಇನ್ ತೀಟಾ. ಇಷ್ಟು ಸಿಂಪಲ್ ಇದೆ. ಟೈಮ್ ವ್ಯಾಲ್ಯೂ ಕಡಿಮೆ ಆಗೇ ಆಗುತ್ತೆ. ಸೊ ಎಕ್ಸ್ಪೈರಿ ಬರುತ್ತಲ್ಲ ಆವಾಗ ಟೈಮ್ ವ್ಯಾಲ್ಯೂ ಫುಲ್ ಝೀರೋ ಆಗೋಗುತ್ತೆ, ಫುಲ್ ಝೀರೋ, ಬಿಲ್ಕುಲ್ ಏನೂ ಇರಲ್ಲ. ಆ್ಯಂಡ್ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಮೈಂಡಲ್ಲಿ ಬರಲೇಬೇಕು, ಸರ್ ಇವತ್ತು ಎಕ್ಸ್ಪೈರಿ ಅಂತ ಹೇಳಿದ್ರಿ, ಇನ್ ದ ಮನಿಲಿ ಮಾತ್ರ ವ್ಯಾಲ್ಯೂಸ್ ನಮಗೆ ಕಾಣಿಸ್ತಿದೆ ಇಲ್ಲಿ 299, 229, 180 ಈ ಥರ ವ್ಯಾಲ್ಯೂ. ಬಟ್ ಔಟ್ ಆಫ್ ದಿ ಮನಿಲೆಲ್ಲ 5 ಪೈಸೆ 5 ಪೈಸೆ 5 ಪೈಸೆ 5 ಪೈಸೆ ಕಾಣಿಸ್ತಿದೆ. ಏನಕ್ಕೆ ಸರ್? ದಿಸ್ ಈಸ್ ಬಿಕಾಸ್ ಟೈಮ್ ವ್ಯಾಲ್ಯೂ ಅಂತೂ ಝೀರೋ ಆಗೇ ಆಗುತ್ತೆ, ಎಲ್ಲರಿಗೂ ಗೊತ್ತು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಔಟ್ ಆಫ್ ದ ಮನಿಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ಇಲ್ಲ. ದೇರ್ ಇಸ್ ನೋ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಝೀರೋ ಆಲ್ವೇಸ್ ಇರುತ್ತೆ, ಆಲ್ವೇಸ್ ಝೀರೋ ಇರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಔಟ್ ಆಫ್ ದಿ ಮನಿಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದೇ ಇಲ್ಲ. ಸೊ ಟೈಮ್ ವ್ಯಾಲ್ಯೂ ಎಲ್ಲಿವರೆಗೂ ಬದುಕಿರುತ್ತೆ ಅಲ್ಲಿವರೆಗೂ ಎಲ್ ಟಿ ಪಿ ಇರುತ್ತೆ. ನಾವು ಎಕ್ಸ್ಪೈರಿ ಟೈಮ್ನಲ್ಲಿ ಆದಾಗ, ಎಕ್ಸ್ಪೈರಿ ಮುಗಿದಾಗ ಇದೆಲ್ಲ ಝೀರೋ ಆಗಬೇಕಂದ್ರೆ ಇದು ಕೂಡ ಝೀರೋ ಆಗುತ್ತಲ್ಲ, ಇದು ಕೂಡ ಝೀರೋ ಆಗುತ್ತೆ. ನೀವು ಇಲ್ಲಿ ನೋಡಿದ್ರೆ ಇಲ್ಲೂ ಅಷ್ಟು ಟೈಮ್ ವ್ಯಾಲ್ಯೂ 35 ಪೈಸೆ ಆ ಥರ ತೋರಿಸ್ತದೆ, ಎಲ್ಲ ಝೀರೋನೇ. ಇದು ಝೀರೋ ಅಂತಲೇ ಅಂದ್ಕೊಳ್ಳಿ, 35 ಪೈಸೆ ಏನಿಲ್ಲ. ಓಕೆ, ಎಲ್ಲ ಝೀರೋನೇ ಇದು. ಬಟ್ ಸ್ಟಿಲ್ ಇಲ್ಲಿ ನಿಮಗೆ ಎಲ್ ಟಿ ಪಿ ಏನಕ್ಕೆ ಕಾಣಿಸ್ತಿದೆ? ಬಿಕಾಸ್ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ, ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ ಅಷ್ಟೇ ನಿಮಗೆ ಇಲ್ಲಿ ಎಲ್ ಟಿ ಪಿ ಕಾಣಿಸ್ತಿದೆ. ಗಾಟ್ ಇಟ್? ಸೊ ಅರ್ಥ ಮಾಡ್ಕೊಳ್ಳಿ ನೀವು, ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲವೇ ಇಲ್ಲ, ಝೀರೋ ಆಗೋಗುತ್ತಿದ್ದು, ಬಿಲ್ಕುಲ್ ಝೀರೋ. ಜನ ಏನು ಮಾಡ್ತಾರೆ, ಝೀರೋ ಮಾಡೋಕ್ಕೆ ಬರ್ತಾರೆ. ಸರ್ ಒಂದು ಕೆಲಸ ಮಾಡ್ತೀನಿ, 1 ರೂಪಾಯಿ ಇರುತ್ತಲ್ಲ ಪ್ರೀಮಿಯಮ್, ಔಟ್ ಆಫ್ ದಿ ಮನಿ 1 ರೂಪಾಯಿ ಇರುತ್ತಲ್ಲ, ಆವಾಗ ಬರ್ತೀನಿ, 5 ರೂಪಾಯಿ 1 ರೂಪಾಯಿ ಇದ್ದಾಗ ಬರ್ತೀನಿ, ಆದಷ್ಟು ಕ್ವಾಂಟಿಟಿನ ತೊಗೊಂಡ್ಬಿಡ್ತೀನಿ ನಾನು. ಓಕೆ, 5 ರೂಪಾಯಿ 10 ರೂಪಾಯಿ ಆಗೋದ್ರೆ ನನಗೆ ಪ್ರಾಫಿಟ್ ಆಗುತ್ತೆ. ಬಾಸ್, ಅರೆ ಬಾಸ್, ಅದು ಲಾಸ್ಟ್ ಮೂಮೆಂಟಲ್ಲಿ ಬಂದಿದೆಯಾ ನೀನು ಎಕ್ಸ್ಪೈರಿ ಟೈಮ್ನಲ್ಲಿ, ಅದು ಝೀರೋನೇ ಆಗೋದು. ಬಿಕಾಸ್ ಇಲ್ಲಿ ಮೊದಲೇ ವ್ಯಾಲ್ಯೂ ಇಲ್ಲ ಆ್ಯಂಡ್ ಟಿಟಿಗೆ ಕಾಯ್ಕೊಂಡು ಕೂತಿದೆ ಇಡೀ ತಿಂಗಳಿಂದ ಝೀರೋ ಆಗೋಕ್ಕೆ. ಲಾಸ್ಟ್ ಮೂಮೆಂಟಲ್ಲಿ ನೀನು ಬಂದು 10 ರೂಪಾಯಿ ಆಗೋಗುತ್ತೆ ಅಂದರೆ ಹೇಗಾಗೋಗುತ್ತೆ? ಅದು ಇಡೀ ದಿವಸ ವೇಸ್ಟ್ ಮಾಡಿದೆ, ಈ ಟೈಮು ಮೇಲ್ಗಡೆ ಹೋಗಿ ಕೆಳಗಡೆ ಬರೋಕ್ಕೆ, 10 ರೂಪಾಯಿ ಡೈಲ್ಯೂಟ್ ಮಾಡೋಕ್ಕೆ. ನೀವು ಸಡನ್ನಾಗಿ ಬಂದ್ಬಿಟ್ಟು 10 ರೂಪಾಯಿ ಬೆಳೆಯುತ್ತೆ ಅಂದರೆ ಎಲ್ಲಿಂದ ಬೆಳೆಯುತ್ತೆ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲವೇ ಇಲ್ಲ ಅಂದರೆ ಹೆಂಗೆ ಬೆಳೆಯುತ್ತದೆ? ಬಿಕಾಸ್ ಟೈಮ್ ವ್ಯಾಲ್ಯೂ ಬರೀ ಕಡಿಮೆ ಆಗೋದು ಗೊತ್ತಷ್ಟೇ. ಸೊ ಔಟ್ ಆಫ್ ದ ಮನಿ ಪ್ರೀಮಿಯಮ್ ಏನಿದೆ ಅದು ಯಾವಾಗಲೂ ಡಿ ಕೆ ಆಗುತ್ತೆ. ಸೊ ನೀವು ಔಟ್ ಆಫ್ ದಿ ಮನಿ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿಬಿಟ್ರಿ ಅಂದ್ಕೊಳ್ಳಿ, ಸರ್ ನಾನು ಔಟ್ ಆಫ್ ದಿ ಮನಿ ಟ್ರೇಡ್ ಮಾಡಬೇಕು, ಕಡಿಮೆ ಕ್ಯಾಪಿಟಲ್ ಬೇಕು, ಡೂ ಇಟ್ ಓನ್ಲಿ ಫಾರ್ ಇಂಟ್ರಾಡೇ, ಡೋಂಟ್ ಡೂ ಇಟ್ ಫಾರ್ ಹೋಲ್ಡಿಂಗ್. ಬಿಕಾಸ್ ಹೋಲ್ಡಿಂಗ್ ಮಾಡಿದ್ರೆ ಝೀರೋ ಆಗಲೇಬೇಕು, ಅದರಷ್ಟು ಟಿಟಿಕೆ ಎಲ್ಲೂ ಆಗಲ್ಲ. ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಅಟ್ ದ ಮನಿಲಿ ಹೈಯೆಸ್ಟ್ ಟೈಮ್ ವ್ಯಾಲ್ಯೂ ಇರುತ್ತೆ. ಅಟ್ ದ ಮನಿ ಆ್ಯಸ್ ದಿ ಹೈಯೆಸ್ಟ್ ಟೈಮ್ ವ್ಯಾಲ್ಯೂ ಆ್ಯಂಡ್ ಅಲ್ಲೇನೆ ಜಾಸ್ತಿ ಟಿಟಿಕೆ ಆಗೋದು. ಅರ್ಥ? ಅಟ್ ದ ಮನಿಲಿ ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ, ಎಲ್ಲದಕ್ಕಿಂತ ಜಾಸ್ತಿ ಸೆಲ್ಲರ್ಸ್ ಅಲ್ಲಿದ್ದಾರೆ. ಸೆಲ್ಲರ್ಸ್, ಓಕೆ, ಈ ಟೈಮ್ ವ್ಯಾಲ್ಯೂ ದುಡ್ಡು ಯಾರು ತಿಂತಾರೆ ಸರ್? ಸೆಲ್ಲರ್ಸ್ ತಿಂತಾರೆ. ಇದು ಯಾವ ದುಡ್ಡು ಗೊತ್ತಾ? ನೀವು ಕಾರ್ ತೊಗೊಬೇಕಾದ್ರೆ ಆಪ್ಷನ್ಸ್ ಟ್ರೇಡಿಂಗ್ ಸ್ಟೋರಿ ಅರ್ಥ ಮಾಡ್ಕೊಳ್ಳಿ. ಕಾರ್ ತೊಗೊಬೇಕಾದ್ರೆ ನೀವೇನು ಮಾಡಿದ್ರಿ,
30 ಲಕ್ಷ ಕೊಟ್ಟರೆ ಎಷ್ಟೇ, ಕೊಟ್ಬಿಟ್ಟು ಏನಂದ್ರಿ ನೀವು, ಅರೆ ಬಾಸ್ ಬಾಕಿ ಬಂದು ತೊಗೊಂಡೋಗ್ತೀನಿ ಅಂದ್ರಲ್ಲ, ಆ 30 ಲಕ್ಷನೇ ಇದು. ಈ 30 ಲಕ್ಷ ನೀವು ಕಾರ್ ತೊಗೊಳಕ್ಕೆ ದಿನ ಬರ್ತಿಲ್ಲ ಅಂದರೆ, ನೀವು ಹೇಳಿದ್ರು 20ನೇ ತಾರೀಕು ಬಂದು ತೊಗೊಂಡೋಗ್ತೀನಿ ಅಂತ, 10ನೇ ತಾರೀಕು ಡೇಟ್ ಇದೆ, 11ನೇ ತಾರೀಕು ಬಂದಿಲ್ಲ, ಸ್ವಲ್ಪ ದುಡ್ಡು ಸೆಲ್ಲರ್ ಊಟ, 20ನೇ ತಾರೀಕು ಬಂದಿಲ್ಲ ಅಂದರೆ ಎಲ್ಲ ದುಡ್ಡು ಹೊಟ್ಟೋಗುತ್ತೆ. ನೀವು 20ನೇ ತಾರೀಕು ಬಂದಿಲ್ಲ ಕಾರ್ ತೊಗೊಳಕ್ಕೆ, ಸೊ ವಾಟ್ ಹ್ಯಾಪನ್ಸ್, ಆ 30 ಲಕ್ಷ ಇಟ್ಕೊಂಡು ಅವನೇ ಇರ್ತಾನೆ, ಎಂಜಾಯ್, ಫ್ರೀ ಅಲ್ವಾ ಅವನಿಗೆ, ನೀವು ಕಾರ್ ತೊಗೊಳಕ್ಕೆ ಬಂದಿಲ್ಲ. ಸೊ ಆ ದುಡ್ಡೇ ನೀವು ಕೊಟ್ಟಿದ್ದೀರ, 30 ಲ್ಯಾಕ್ ರುಪೀಸ್ ನೀವು ಕಾರ್ ಕೊಟ್ಟಿದ್ರಲ್ಲ, ಅದು ಆಪ್ಷನ್ ಸೆಲ್ಲರ್ಗೆ ಹೋಗ್ತಿದೆ ಇಲ್ಲಿ. ಸೊ ಸ್ಲೋಲಿ ಹೋಗುತ್ತೆ, ಬೇಗ ಇಮಿಡಿಯೇಟಾಗಿ ಹೋಗಲ್ಲ, 30 ಲ್ಯಾಕ್ಸಿಂದ ಹೊಟ್ಟೋಗಲ್ಲ ಅವನಿಗೆ, ನೋ, ಸ್ಲೋಲಿ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ. ಆ್ಯಂಡ್ ಅಟ್ ದ ಮನಿಲಿ ಎಲ್ಲದಕ್ಕಿಂತ ಜಾಸ್ತಿ ಸೆಲ್ಲರ್ಸ್ ಇರ್ತಾರೆ, ಎಲ್ಲದಕ್ಕಿಂತ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಅಲ್ಲೇ ಬಿಲ್ಡ್ ಆಗುತ್ತೆ. ಇದನ್ನು ತಲೆ ಇಟ್ಕೊಂಬಿಡಿ. ಓಪನ್ ಇಂಟ್ರೆಸ್ಟ್ ಅಟ್ ದ ಮನಿಲಿ ಬಿಲ್ಡ್ ಆಗೋಕ್ಕೆ ಸಿಕ್ಕಾಪಟ್ಟೆ ಯೋಚನೆ ಮಾಡುತ್ತೆ. ಆ್ಯಂಡ್ ಅಲ್ಲಿ ಟೈಮ್ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಬರ್ತಾರೆ ಜನ. ತುಂಬ ರಿಸ್ಕಿ ಆಪ್ಷನ್ ಸೆಲ್ಲರ್ಸ್ಗೆ. ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ವ್ಯಾಲ್ಯೂ ಇರೋದ್ರಿಂದ ಆಪ್ಷನ್ ಸೆಲ್ಲರ್ಸ್ ಅಲ್ಲಿಗೆ ಬರ್ತಾರೆ. ಬಿಕಾಸ್ ಅವ್ರಿಗೆ ಟೈಮ್ ವ್ಯಾಲ್ಯೂ ದುಡ್ಡು ಡಿ ಕೆ ಆಗಿ ಅವ್ರಿಗೆ ಸಿಗುತ್ತಲ್ಲ, ಈ ಟೈಮ್ ವ್ಯಾಲ್ಯೂ ಡಿ ಕೆ ಆಗ್ತಿದ್ದು ಯಾರಿಗೆ ಸಿಗುತ್ತೆ ದುಡ್ಡು? ಇಲ್ಲಿ 46 ರೂಪಾಯಿ ಹೋಯ್ತಲ್ಲ ಇವತ್ತು, ಈ 46 ರೂಪಾಯಿ ಯಾರ ಜೇಬಿಗೆ ಹೋಯ್ತು? ಸೆಲ್ಲರ್ಸ್ಗೆ ಹೋಯ್ತು, ಇನ್ಯಾರಿಗೂ ಹೋಗಿಲ್ಲ. 40 ರೂಪಾಯಿ ಯಾರಿಗೋಯ್ತು? ಸೆಲ್ಲರ್ಸ್ಗೆ ಹೋಯ್ತು, ಸೆಲ್ಲರ್ಸ್ ಜೇಬಿಗೆ ಹೋಯ್ತು. ಸೊ ಸೆಲ್ಲರ್ಸ್ ಅಲ್ಲಿಗೆ ಬರ್ತಾರೆ, ಬಾಸ್ ಅಲ್ಲೇ ಜಾಸ್ತಿ ದುಡ್ಡಿದೆ ಅಂತ. ನೀವು ನೋಡ್ಬೋದು, ಇಲ್ಲಿ 26 ರೂಪಾಯಿ ಹೋಯ್ತು, ಇಲ್ಲಿ 43 ರೂಪಾಯಿ ಹೋಯ್ತು, ಇಲ್ಲಿ 44 ಹೋಯ್ತು, ಇಲ್ಲಿ ಮಾತ್ರ 46 ಆಗೈತೆ. ಏನಕ್ಕೆ? ಎವರ್ ಥಾಟ್ ಆಫ್ ಇಟ್? ಈ ಕಡೆನೂ ಬಂದು ನೋಡಿ, 39.4 ಎಲ್ಲನ ಬೇರೆ ಕಡೆ ಇದೆಯಾ? ಇಲ್ಲ. ಏನಕ್ಕಿದೆ? ಅಟ್ ದ ಮನಿಲಿ ಎಲ್ಲದಕ್ಕಿಂತ ಜಾಸ್ತಿ ತೀಟ ಡಿಕೆ ಆಗುತ್ತೆ, ಎಲ್ಲದಕ್ಕಿಂತ ಜಾಸ್ತಿ. ಆ್ಯಂಡ್ ಅದಕ್ಕೆ ನಾನು ಹೇಳಿದೆ ಅಟ್ ದ ಮನಿ ಕೂಡ ಮಾಡಬೇಡಿ ಅಂತ. ಎಲ್ಲದಕ್ಕಿಂತ ಹೈಯೆಸ್ಟ್ ತೀಟ ಡಿಕೆ ಆಗುತ್ತೆ. ಆ್ಯಂಡ್ ಇಂದ ಮನಿಗೆ ಬಂದರೆ ನೀವು ಜಾಸ್ತಿ ತೀಟ ಡಿಕೆ ನಿಮ್ಗೆ ಕಾಣಿಸೋದೇ ಇಲ್ಲ. ಇಂದ ಮನಿಗೆ ಬಂದರೆ, ಔಟ್ ಆಫ್ ದ ಮನಿಗೆ ಹೋದರೆ ದುಡ್ಡು ಇದೆ ತಾನೆ ಬಸ್ ತೀಟ ಡಿಕೆ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಪಾಯಿಂಟ್ ಏನು? ಟೈಮ್ ವ್ಯಾಲ್ಯೂ ಎಲ್ಲದಕ್ಕಿಂತ ಎಲ್ಲಿ ಜಾಸ್ತಿ ಇರುತ್ತೆ? ಅಟ್ ದ ಮನಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅಡ್ಡ ಮನಿಲಿ ಜಾಸ್ತಿ ಇರೋದಕ್ಕೆ ಜನ ಆಪ್ಷನ್ ಸೆಲ್ಲಿಂಗಿಗೆ ಅಲ್ಲಿ ಬರ್ತಾರೆ. ಆ್ಯಂಡ್ ನೀವು ಅಡ್ಡ ಮನಿ ಟ್ರೇಡ್ನ ತೊಗೊಂಡ್ಬಿಟ್ಟಿದ್ದೀರಾ ಆ್ಯಂಡ್ ನೀವು ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನಿಮ್ಮಷ್ಟು ದಡ್ಡ್ರು ಯಾರೂ ಇಲ್ಲ. ಬಿಕಾಸ್ ನಾಳೆ ಓಪನ್ ಮಾಡಿ ನೋಡ್ತಿರೋ, ಅವ್ರಿಗೆ ಬಾಸ್ ನೆನ್ನೆ ಪ್ರಾಫಿಟಲ್ಲಿದ್ದೆ, ಕ್ಲೋಸ್ ಮಾಡಬೇಕಾದ್ರೆ ಮಾರ್ಕೆಟ್ ಓಪನ್ ಆಗಿದೆ, ನಾನು ಲಾಸಲ್ಲಿದ್ದೀನಿ. ಏನಕ್ಕೆ? ತೀಟ ಡಿ ಕೆ ಆಗುತ್ತೆ, ಮೆಲ್ಟ್ ಆಗೋಗುತ್ತೆ ಪ್ರೀಮಿಯಮ್. ಟೈಮ್ ವ್ಯಾಲ್ಯೂ ಬರೀ ಕಡಿಮೆ ಆಗೋದು ಗೊತ್ತಲ್ವ, ಜಾಸ್ತಿ ಆಗೋದು ಗೊತ್ತೇ ಇಲ್ಲ. ಇಟ್ ನೋಸ್ ಓನ್ಲಿ ಟು ರೆಡ್ಯೂಸ್. ಗಾಟ್ ಮೈ ಪಾಯಿಂಟ್? ಸೊ ನೀವು ಔಟ್ ಆಫ್ ದ ಮನಿ ಏನಕ್ಕೆ ಮಾಡಬಾರ್ದು ಟ್ರೇಡು? ಬಿಕಾಸ್ ಅದಕ್ಕೆ ದೇರ್ ಓನ್ ವ್ಯಾಲ್ಯೂ ಇಲ್ಲವೇ ಇಲ್ಲ, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ ಅದಕ್ಕೆ. ಇಟ್ ಈಸ್ ಝೀರೋ ಅದು. ನಾನು ಇವಾಗ ನಿಮಗೆ ಹೊಸ ಕಾಂಟ್ರಾಕ್ಟ್ ಬ್ಯಾಂಕ್ ನಿಫ್ಟಿ ಇನ್ನೂ ಎಕ್ಸ್ಪೈರಿ ಬಂದಿಲ್ವಲ್ಲ, ಬ್ಯಾಂಕ್ ನಿಫ್ಟಿ ತೋರಿಸ್ತೀನಿ ನೋಡಿ, ಏನಾಗಿದೆ ಬ್ಯಾಂಕ್ ನಿಫ್ಟಿ ಕಾಣಿಸಿದೆಯಲ್ಲ, ರೈಟ್? ಯು ಸಿ ಇಯರ್ ಇನ್ ದ ಮನಿನಲ್ಲಿ ಟೈಮ್ ವ್ಯಾಲ್ಯೂ 700 ರೂಪಾಯಿ ಇದೆ, 700 ರೂಪಾಯಿ, 800 ರೂಪಾಯಿ, 850 ಇದೆ. ಓಕೆ, 850. ಆ್ಯಂಡ್ ಅಗೇನ್ ಅಡ್ಡ ಮನೀಸ್ ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ವ್ಯಾಲ್ಯೂ ಇದೆ, ಎಲ್ಲದಕ್ಕಿಂತ ಜಾಸ್ತಿ ತೀರಾ ಡಿಕೆ ಆಗುತ್ತೆ. ಟೈಮ್ ವ್ಯಾಲ್ಯೂ ಇಲ್ಲೇ ಜಾಸ್ತಿ ಇದೆಯಲ್ಲ. ಆ್ಯಂಡ್ ನೋಡ್ಬೋದು ಔಟ್ ಆಫ್ ದಿ ಮನಿಲಿ ಯಾವುದೇ ಥರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ, ಝೀರೋ. ಈ ಕಡೆನೂ ಝೀರೋ, ಈ ಕಡೆನೂ ಝೀರೋ, ಬರೀ ಟೈಮ್ ವ್ಯಾಲ್ಯೂ. ನಾವು ಟೈಮ್ ವ್ಯಾಲ್ಯೂ ಎಷ್ಟಿದೆ? 387 ಇದೆ ಇಲ್ಲಿ. ಆ್ಯಂಡ್ LTP ಕೂಡ 387 ಇದೆ. ಇದು ಝೀರೋ ಆದರೆ ಇದು ಝೀರೋ ಆಗೋಗುತ್ತೆ, ಆ್ಯಂಡ್ ಝೀರೋ ಆದರೆ ನೀವೇನು ಸಂಪಾದನೆ ಮಾಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಂಬಿಡಿ, ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಹೋಲ್ಡ್ ಮಾಡಬಾರ್ದು. ಬಿಕಾಸ್ ದಿನಕ್ಕೆ ಇದು 20-25 ರೂಪಾಯಿ ಇಲ್ಲ 10 ರೂಪಾಯಿ ತಿಂದಿದೆ, ಇಲ್ಲಿ 25 ರೂಪಾಯಿ ತಿಂದಿದೆ. ಇದು ದಿನಕ್ಕೆ ಇಷ್ಟು ತಿನ್ಬೋದಂದರೆ ಇದು ನೀವೇನಾದರೂ ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ಕೊಂಡು ಹೋದರೆ, ಅದು ಔಟ್ ಆಫ್ ದಿ ಮನಿ ತೊಗೊಂಡಿದ್ದೀರ ಅಂದರೆ 800 ರೂಪಾಯಿ ತಿಂದೇ ತಿನ್ನೋದಿದು. 800 ರೂಪಾಯಿ. ಐ ಗಿವ್ ಯು ಅ ಸ್ಮಾಲ್ ಕ್ಯಾಲ್ಕುಲೇಷನ್. 800 ರೂಪೀಸ್ ಎಷ್ಟಾಗುತ್ತೆ ಅಂತ. 854 ಇಂಟು ನೀವು ಬರೀ ಒಂದೇ ಒಂದು ಲಾಟ್ ಅಂತ ಅಂದ್ಕೊಳ್ಳಿ, 35. ಯು ಲೂಸ್ 29,000 ಇನ್ಸ್ಟೆಂಟ್ಲಿ, ಬರೀ ಜಸ್ಟ್ ಬೈ ಹೋಲ್ಡಿಂಗ್ ಇಟ್. ಅದಕ್ಕೆ ನಾನು ಯಾವಾಗೂ ಜನ ಹೇಳ್ತೀನಿ, ಯಾವತ್ತೂ ಹೋಲ್ಡ್ ಮಾಡಬೇಡಿ ಕಾಂಟ್ರಾಕ್ಟ್ನ ಅಂತ. ನೆವರ್ ಇನ್ ಯೋರ್ ಲೈಫ್ ಹೋಲ್ಡ್ ದ ಕಾಂಟ್ರಾಕ್ಟ್. ಯಾವತ್ತೂ ಮಾಡಬೇಡಿ ಕಾಂಟ್ರಾಕ್ಟ್ನ ಹೋಲ್ಡ್. ಓಕೆ, ಸೊ ಫಸ್ಟ್ ಲೆಸನ್ ಏನಿದೆ, ಒಂದು ಔಟ್ ಆಫ್ ದ ಮನಿ ಅಟ್ ದ ಮನಿ ಮಾಡಬಾರ್ದು. ಔಟ್ ಆಫ್ ದ ಮನಿ ಏನಕ್ಕೆ ಮಾಡಬಾರ್ದು ಸರ್? ಅದಕ್ಕೆ ಸ್ವತಃ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲ. ನೀವು ಅಲ್ಲಿಗೆ ಟ್ರೇಡ್ ಮಾಡಿ ಏನು ಮಾಡ್ತೀರಾ? ಎಕ್ಸ್ಪೈರಿ ಟೈಮ್ನಲ್ಲಿ ಹೀರೋ ಮಾಡೋಕ್ಕೆ ಬರಬೇಡಿ. ಬಿಕಾಸ್ ಅದು ಕಡಿಮೆನೇ ಆಗುತ್ತೆ, ಹೊತ್ತು ಜಾಸ್ತಿ ಆಗಲ್ಲ. ನೀವು ಲಾಸೇ ಮಾಡ್ಕೊತೀರೋ ಹೊರತು ನೀವು ಪ್ರಾಫಿಟ್ ಮಾಡಲ್ಲ.
ಅಟ್ ದ ಮನಿ ಏನಕ್ಕೆ ಮಾಡೋಂಗಿಲ್ಲ, ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಟೈಮ್ ವ್ಯಾಲ್ಯೂ ಎಲ್ಲಿರುತ್ತೋ ಅಲ್ಲಿ ತೀರಾ ಡಿ ಕೆ ಕೂಡ ಜಾಸ್ತಿ ಆಗುತ್ತೆ, ನೀವು ಅಲ್ಲೇ ಕೂಡ ಲಾಸ್ ಮಾಡ್ಕೊತೀರ. ಸೊ ಅದಕ್ಕೆ ನೀವು ಬನ್ನಿ ಇನ್ ದ ಮನಿಲಿ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ, ಒಳ್ಳೆ ಡೆಲ್ಟಾ ಇರುತ್ತೆ. ಜಾಸ್ತಿ ಡೆಲ್ಟಾ ಮೀನ್ಸ್ ಜಾಸ್ತಿ ಪ್ರಾಫಿಟ್, ಒಳ್ಳೆ ಲಿಕ್ವಿಡಿಟಿ ಇದೆ. ಸೊ ಇನ್ ದ ಮನಿಲಿ ಟ್ರೇಡ್ ಮಾಡಿ. ದೀಸ್ ಆರ್ ದ ರೀಸನ್ಸ್. ಸೊ ತೀಟಾ ಅಂದರೆ ಏನು ಸರ್? ತೀಟಾ ಅಂದರೆ ಇವತ್ತು ಟೈಮ್ ವ್ಯಾಲ್ಯೂ ಎಷ್ಟು ಡೈಲ್ಯೂಟ್ ಮಾಡ್ತು, ದಟ್ ಈಸ್ ತೀಟಾ. ಓಕೆ, ಟೈಮ್ ವ್ಯಾಲ್ಯೂ ಇವತ್ತು ಎಷ್ಟು ಇಟ್ ಮೆಲ್ಟೆಡ್ ಹಿಮ್ಸೆಲ್ಫ್, ದ್ಯಾಟ್ ಇಸ್ ತೀಟಾ ಅಷ್ಟೇ, ಇನ್ನೇನಿಲ್ಲ. ಸೊ ಟೋಟಲ್ 25 ರೂಪಾಯಿ .296 ಈಸ್ ವಾಟ್ ಟೈಮ್ ವ್ಯಾಲ್ಯೂ ಗೇವ್ ಟುಡೇ. ಮಾರ್ಕೆಟ್ ಮೇಲೆ ಹೋದರೆ ಐ ವಿ ಬೆಳೆಯುತ್ತೆ, ಮಾರ್ಕೆಟ್ ಕೆಳಗೆ ಐ ವಿ ಬೆಳೆಯುತ್ತೆ. ಈ ಸಿಂಪಲ್ ರೂಲ್ನ ನೀವು ತಲೆಯಲ್ಲಿ ಇಟ್ಕೊಂಬಿಡಿ, ತಲೆಯಲ್ಲಿ ಇಟ್ಕೊಂಬಿಡಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸರ್, ಅಕಸ್ಮಾತ್ ಇಲ್ಲಿ ನೀವು ಹೇಳಿದ್ರಿ ಇಲ್ಲಿ 53,700 ಈಸ್ ಔಟ್ ಆಫ್ ದ ಮನಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ 53,600 ಇದೆ. ಈ 600 ಏನಾದರೂ 800 ಆಗೋಯ್ತು ಅಂದರೆ ಈ 53,700 ವಿಲ್ ಬಿಕಮ್ ಇನ್ ದ ಮನಿ. ಸರ್, ಇದು ಇನ್ ದ ಮನಿ ಆದರೂ ಕೂಡ ಝೀರೋಯಿಂದ 61 ಆಗೋಗುತ್ತೆ, ಅದು ಆಗೋಗುತ್ತೆ. ನಾನು ಅವತ್ತು ನಿಮ್ಗೊಂದು ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟೆ, ಗ್ಯಾಪ್ನ ಇದೆಯಾ? ದ್ಯಾಟ್ ಇವಾಗ ಇದು ಮಾರ್ಕೆಟ್ ಒಂದು ಸ್ಟೆಪ್ ಮೇಲೆ ಹೋದರೆ ಫಾರ್ 53,700 800 ಇದೆ. ದಿಸ್ ಸ್ಪಾಟ್ ಏನಿದೆ ಇದು 660 ಇದೆಯಲ್ಲ, ಇದೇನಾದರೂ 800ಗೆ ಹೋದರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 915 ಆಗುತ್ತೆ. ನಾವು ನೋಡ್ಬೋದು ಇದ್ರದ್ದು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಟೈಮ್ ವ್ಯಾಲ್ಯೂನಲ್ಲಿ, ಅಷ್ಟೇ ಇದೆ. ಇನ್ಸ್ಟೆಂಟಾಗಿ ಇದು ಹೋಗಿದ ತಕ್ಷಣ 61 ರೂಪೀಸ್ ಇನ್ಕ್ರೀಸ್ ಆಗೋಗುತ್ತೆ ಇನ್ಸ್ಟೆಂಟಾಗಿ. ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 854 + 61 ಎಷ್ಟಂತ? 915ನಾ? ಇನ್ಸ್ಟೆಂಟ್ ದುಡ್ಡು ಬಂದ್ಬಿಡುತ್ತೆ, ಇನ್ಸ್ಟೆಂಟ್. ಆ್ಯಂಡ್ ಇಲ್ಲೂ ಬರುತ್ತೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆದರೂ ಕೂಡ ನೋಡಿ 161 100 ರೂಪೀಸ್ ಬಂತು. ಈ ಪ್ರೈಸ್ ಇಲ್ಲಿಗೆ ಶಿಫ್ಟ್ ಆದಾಗ ಮತ್ತೆ ಅಗೇನ್ 100 ರೂಪೀಸ್ ಇನ್ಕ್ರೀಸ್ ಆಯಿತು. ಇಲ್ಲಿಗೆ ಬರೀ 61 ರೂಪೀಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಇಲ್ಲಿ 100 ರೂಪೀಸ್ ಇನ್ಕ್ರೀಸ್ ಆಗಿದೆ. ಗೇಮ್ ಅರ್ಥ ಮಾಡ್ಕೊಬೇಕು ನೀವು, ಗೇಮ್ ಇಲ್ಲೇ ಇದೆ. ಇನ್ನು ನಾವು ಆ್ಯಕ್ಚುಯಲ್ ಆಪ್ಷನ್ಸ್ ಶುರು ಕೂಡ ಮಾಡಿಲ್ಲ, ಇದು ಬರೀ ಬೇಸಿಕ್ ಅಷ್ಟೇ. ಸೊ ಕಂಕ್ಲೂಷನ್ ಅರ್ಥ ಮಾಡ್ಕೊಳ್ಳಿ ಸರ್. ಎಸ್ ಎನಿವನ್ ಹ್ಯಾಸ್ ಎನಿ ಡೌಟ್? ನೋ ಒನ್? ಓಕೆ. ಸರಾಹ ಪಾದ ಯಾರು ಸರ್? ಸರಾಹ ಪಾದ, ನಿಮ್ಮ ಹೆಸರು ಹೇಳಿ ಸರ್. ಸರಾಹ ಪಾದ, ವಾಟ್ ಈಸ್ ಯೋರ್ ನೇಮ್? ಕ್ಯಾನ್ ಯು ಪ್ಲೀಸ್ ಅನ್ಮ್ಯೂಟ್? We have to remove you from the call. Sorry. Anyways, suspicious. ಒಂದೊಂದ್ಸತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ ಟಿ ಪಿ ಏನಿದೆ ಸರ್, ಇದಕ್ಕೆ ಕಾಂಬಿನೇಷನ್ ಇರುತ್ತೆ ಐ ವಿ ಪ್ಲಸ್ ಟಿ ವಿ. ಟೈಮ್ ವ್ಯಾಲ್ಯೂ ಬರೀ ಕಡಿಮೆ ಆಗುತ್ತೆ, ಜಾಸ್ತಿ ಅಂತೂ ಆಗಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಪ್ರೈಸ್ ಹೇಗೆ ಮೊಮೆಂಟಮ್ ಬರುತ್ತೆ ಅದ್ರ ಪ್ರಕಾರ ಮೊಮೆಂಟಮ್ ಇದು ಕೂಡ ಆಗುತ್ತೆ. ಆ್ಯಂಡ್ ಟೈಮ್ ವ್ಯಾಲ್ಯೂಗೆ ಬರೀ ಕಡಿಮೆ ಆಗೋದು ಗೊತ್ತು, ಜಾಸ್ತಿ ಆಗೋದು ಗೊತ್ತಿಲ್ಲ. ಔಟ್ ಆಫ್ ದ ಮನಿಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಯಾವತ್ತೂ ಕೂಡ ಝೀರೋನೇ ಇರುತ್ತೆ. ಇನ್ ದ ಮನಿಲಿ ಯಾವಾಗಲೂ ಕೂಡ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಇಷ್ಟೇ ನಿಮ್ಗೆ ಕಲಿಬೇಕಿತ್ತು ತೀಟಾ ಡಿ ಕೆ ಬಗ್ಗೆ. ತೀಟಾ ಡಿ ಕೆ ಏನಾಗುತ್ತೆ, ಮೆಲ್ಟ್ ಆಗುತ್ತೆ ಅಷ್ಟೇ, ಇನ್ನೂ ಆಗಲ್ಲ. ಸೊ ಎಕ್ಸ್ಪೈರಿ ತನಕ ಬರೋಷ್ಟೊತ್ತಲ್ಲಿ ಕಂಪ್ಲೀಟ್ ಇದು ಮೆಲ್ಟ್ ಆಗಬೇಕು, ಕಂಪ್ಲೀಟ್. ದಿಸ್ ಈಸ್ ವಿಚ್ ಈಸ್ ರಿಕ್ವೈರ್ಡ್. ಎನಿವನ್ ಹ್ಯಾಸ್ ಎನಿ ಡೌಟ್ಸ್ ಗೈಸ್, ಯು ಕ್ಯಾನ್ ಆಸ್ಕ್ ಮೀ. ಇಲ್ಲಾಂದರೆ ನಾನೇ ಕ್ವಶನ್ ಕೇಳ್ತೀನಿ ಆಮೇಲೆ ಅನ್ಮ್ಯೂಟ್ ಮಾಡಿಸ್ಬಿಟ್ಟು. ಎಸ್ ನಂದೀಶ್ ಹೇಳಿ. ಅದು ಆಮೇಲೆ ಹೇಳ್ಕೊಡ್ತೀವಿ, ಡೋಂಟ್ ವರಿ ಅಬೌಟ್ ಇಟ್. ಇನ್ನೊಂದು ತುಂಬ ಇದೆ ಕಾನ್ಸೆಪ್ಟ್ಸ್. ಓಕೆ, WTT GTT ಏನಾನ ಕರೀತಾರೆ ಅದನ್ನ. ಎಸ್, ಡೈಲಿ ಲೆಸ್ ಆಗುತ್ತೆ ಸರ್. ನೋಡಿ, ಡೈಲಿ 25 ರೂಪಾಯಿನೇ ಹೋಗುತ್ತಂತ ಏನು ರೂಲ್ಸ್ ಇಲ್ಲ, ಓಕೆನಾ. ಇಲ್ಲಿ ಬರೀ 11 ರೂಪಾಯಿ ಹೋಗಿದೆ. ಬಟ್ ಇದು ಎಕ್ಸ್ಪೈರಿ ಹತ್ತತ್ರ ಬಂದಂಗೆ ಜಾಸ್ತಿ ಲಾಸ್ ಆಗುತ್ತೆ, ಓಕೆನಾ. ಸೊ ಇದು ತೀಟಾ ಡಿ ಕೆ ಇಸ್ ಜಸ್ಟ್ ಲೈಕ್ ಇವತ್ತೆಷ್ಟು ಡೈಲ್ಯೂಟ್ ಮಾಡಿದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸಿಂಪಲ್. ಓಕೆ, ಎಸ್ ಮೀರಾ ಕೃಷ್ಣ ಹೇಳಿ. ಎಕ್ಸ್ಪೈರಿ ದಿನ ಕ್ಯಾನ್ ವಿ ಟೇಕ್ ದ ಕಾಂಟ್ರಾಕ್ಟ್ ಆಫ್ ನೆಕ್ಸ್ಟ್ ವೀಕ್? Yes, you can take it now also, no problem. You can.
ಅವಾಗ ಅದು ನೆಕ್ಸ್ಟ್ ಸ್ಟಾರ್ಟಿಂಗ್ ಆಫ್ ದ ಕಾಂಟ್ರಾಕ್ಟ್ ಬಂದಾಗ ಪ್ರೀಮಿಯಂ ಬೇಗ ಡಿಕೆ ಆಗುತ್ತಲ್ವಾ? ಐ ಮೀನ್ ಹೌ ವುಡ್ ದಿಸ್ ಥೀಟಾ ಅಂಡ್ ಆಲ್ ದಿಸ್ ವರ್ಕ್? ಅರ್ಥ ಆಗಲಿಲ್ಲ, ಸಾರಿ ರಿಪೀಟ್ ಯೋರ್ ಕ್ವಶನ್. ಇವಾಗ ಯು ಶೋಡ್ ಆಲ್ ದಿಸ್ ಹೌ ಥೀಟಾ ವರ್ಕ್ಸ್, ಇಂಟ್ರಿನ್ಸಿಕ್ ವ್ಯಾಲ್ಯೂ ಅದೆಲ್ಲ. ನೆಕ್ಸ್ಟ್ ವೀಕ್ ಕಾಂಟ್ರಾಕ್ಟ್ ಆದಾಗ ಈಗ ನೀವು ತೋರಿಸಿದ ಅಪ್ಲೈ ಆಗಲ್ಲ ಅಲ್ವಾ? ಇಲ್ಲ ನೆಕ್ಸ್ಟ್ ವೀಕ್ ನಿಮ್ಮ ಕಾಂಟ್ರಾಕ್ಟ್ ಯಾವ್ದಿದೆ ಅದ್ರದ್ದು ಥೀಟಾ ಅದ್ರದ್ದು ಟೈಮ್ ವ್ಯಾಲ್ಯೂ ಮ್ಯಾಟರ್ ಆಗುತ್ತೆ. ಸೊ ಹಿಯರ್ ಐ ಕ್ಯಾನ್ ಚೇಂಜ್ ದ ಕಾಂಟ್ರಾಕ್ಟ್ ಆಲ್ಸೋ. ಇಲ್ಲಿ ದಿಸ್ ಆ್ಯಪಲ್ಲಿ ನಾನು ಚೇಂಜ್ ಮಾಡೋಕ್ಕಾಗ್ತಿಲ್ಲ, ಬಾಕಿ ಬೇರೆ ಆ್ಯಪಲ್ಲೆಲ್ಲ ಐ ಕ್ಯಾನ್ ಚೇಂಜ್ ದ ಕಾಂಟ್ರಾಕ್ಟ್ಸ್. ಓಕೆ, ಸೊ ನೀವು ಸೆನ್ಸಿಬಲ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಎಕ್ಸ್ಪೈರಿ ಇರಬೇಕು, ಸೊ ಯು ಕ್ಯಾನ್ ಚೇಂಜ್ ಇಟ್ ಆ್ಯಂಡ್ ಯು ಕ್ಯಾನ್ ಅದು ಪ್ರೀಮಿಯಮಲ್ಲಿ ಮಾಡಬೇಕಾಗುತ್ತೆ. ಸೊ ಕಾಂಟ್ರಾಕ್ಟ್ ನೀವು ಆರ್ಡರ್ ತೊಗೊಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ಡೇಟ್. ಓಕೆ, ಎನಿ ಅದರ್ ಕ್ವಶನ್? And same applies for stock also, I mean. ಎಲ್ಲ stock options also? ಎಸ್ ಎಕ್ಸಾಕ್ಟ್ಲಿ. ಸ್ಟಾಕ್ ಆಪ್ಷನ್ಸ್ ತಿಂಗಳಿಗೆ ಒಂದ್ಸತಿ ಬರುತ್ತೆ ಹೌದು, ಅಲ್ವಾ? ಲೈಕ್ ಬ್ಯಾಂಕ್ ನಿಫ್ಟಿ. ಯಾ ಇವಾಗ ನಿಫ್ಟಿ ಕೂಡ ಇವಾಗ ಮಾಡಬೇಕು ಅಂತ ಇದ್ದಾರೆ, ಸಮ್ ಫೈಟ್ ಗೋಯಿಂಗ್ ಆನ್. ಡಸಂಟ್ ಮ್ಯಾಟರ್, ಲೆಟ್ ಇಟ್ ಹ್ಯಾಪನ್. Thank you. ಎಸ್ ರಮೇಶ್ ಕೆ ಹೇಳಿ ಸರ್. ಸರ್ ಮಾರ್ಕೆಟ್ ಅವರ್ಸಲ್ಲಿ ಮಾತ್ರ ಡಿಕೆ ಆಗುತ್ತಾ ಅಥವಾ ಇಲ್ಲ ಮಾರ್ಕೆಟ್ ಅವರ್ಸಲ್ಲಿ ಮಾತ್ರ ಸರ್, ಮಾರ್ಕೆಟ್ ಅವರ್ಸಲ್ಲಿ ಮಾತ್ರ. ಮಾರ್ಕೆಟ್ ಡಿಕೆ ಆಗಲ್ಲ? ಇಲ್ಲ ಡಿ ಕೆ ಆಗಬೇಕಂದ್ರೆ ಮಾರ್ಕೆಟ್ ಶುಡ್ ಬಿ ರನ್ನಿಂಗ್ ಅಲ್ಲ. ಕರೆಕ್ಟ್. ಸೊ ಗಿಫ್ಟ್ ನಿಫ್ಟಿ ಬಿಡಿ ಸರ್, ಏನು ನೋಡ್ತೀರ? ಇಂಡೋನೇಷ್ಯಾ ಏನು ನೋಡ್ತೀರ? ಎನಿವೇಸ್ ಅದೆಲ್ಲ ನೋಡ್ಕೋಬೇಡಿ. ಗಿಫ್ಟ್ ನಿಫ್ಟಿ ಆಗುತ್ತೆ. ಬಟ್ ದ ಥಿಂಗ್ ಈಸ್ ಮಾರ್ಕೆಟ್ ಓಪನ್ ಆದಾಗ ಸಡನ್ ಮೂಮೆಂಟ್ ಆಗುತ್ತಲ್ಲ, ನಿಮ್ಮ ಸಡನ್ ಮೂಮೆಂಟ್ ಪ್ರೀಮಿಯಂ ಚೇಂಜ್ ಕಾಣಿಸುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಅದು ಗ್ಯಾಪ್ ಡೌನ್ ಆಗುತ್ತೆ ಇಲ್ಲ ಗ್ಯಾಪ್ ಅಪ್ ಆಗುತ್ತೆ, ಅದರಿಂದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬೆಳೆಯುತ್ತೆ. ಅದರಿಂದ ನಿಮ್ಗೆ ಎಲ್ ಟಿ ಪಿಲಿ ಅಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಹೊರತು ನಿಮಗೆ ಟೈಮ್ ವ್ಯಾಲ್ಯೂಯಿಂದ ಬರಲ್ಲ. ಅದು ಟೈಮ್ ವ್ಯಾಲ್ಯೂ ಸ್ಲೋಲಿ ತಿನ್ನುತ್ತೆ. ಓಕೆನಾ? ಎಸ್, ಪ್ರದೀಪ್ ಕುಮಾರ್ ಹೇಳಿ ಸರ್. ಸರ್ ಏನಿಲ್ಲ, ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಏನಿಲ್ಲ, ಈಗ ನಾವು ರೆಸಿಸ್ಟೆನ್ಸ್ ಹಾಕೊಂಡಿರ್ತೀವಲ್ಲ, ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಮಾರ್ಕೆಟ್ ಅದನ್ನ ದಾಟಿನೂ ಹೋಗ್ಬೋದಾ ಸರ್? ಅದು ಹೋಗ್ಬೋದು, ಬಟ್ ಹೋಗೋ ಮುಂಚೆ ನಿಮ್ಗೆ ಹೇಳುತ್ತೆ. ರೆಸಿಸ್ಟೆನ್ಸ್ಗೆ ಬಂದು ರಿಟರ್ನ್ ಆಗುತ್ತಾ ಮಾರ್ಕೆಟ್? ಇಲ್ಲ ಹೋಗುತ್ತೆ ಡೆಫಿನೆಟ್ಲಿ, ಬಟ್ ಹೋಗೋ ಮುಂಚೆ ನಿಮ್ಗೆ ಹೇಳುತ್ತೆ ದ್ಯಾಟ್ ಐ ಆಮ್ ಗೋಯಿಂಗ್ ಅಂತ. ಸೊ ನೀವು ಅವಾಗ ಹುಷಾರಾಗಿರ್ಬೋದು ಅಷ್ಟೇ. ಇವತ್ತು ಯಾರೋ ಒಬ್ಬರು ಸ್ಟೂಡೆಂಟಿಗೆ ನಾನು ಹೇಳಿದ್ದೆ ದಟ್ ಮಾರ್ಕೆಟಿಂದ ರಿವರ್ಸ್ ಆಗಬೇಕು ಅಂತ. ಬಟ್ ಏನಾಗೋಯ್ತು, ಅಲ್ಲಿ ವಾಪಸ್ ಜನ ಬಿಲ್ಡ್ ಆಗೋ ಶೋ ಆಯಿತು. ಆ್ಯಂಡ್ ಐ ಟೋಲ್ಡ್ ಹಿಮ್ ದಟ್ ರಿವರ್ಸ್ ಆಗಲ್ಲ, ಇಲ್ಲಿಂದ ಬೇರೆ ಕಡೆ ರಿವರ್ಸ್ ಆಗುತ್ತೆ ಅಂತ. ಆ್ಯಂಡ್ 760 ರಿವರ್ಸ್ ಆಯಿತು. ಅಲ್ಲಿಂದನೇ ಮಾರ್ಕೆಟ್. ಸೊ ಆ ಥರ ನಿಮ್ಗೆ ಹೇಳುತ್ತೆ, ಇಟ್ ವಿಲ್ ಜಸ್ಟ್ ಟೆಲ್ ಯು ದ್ಯಾಟ್ ನಿಮಗೆ ಮಾರ್ಕೆಟ್ ಹೋಗುತ್ತೋ ಬ್ರೇಕ್ ಆಗುತ್ತೋ ಅಂತ. ಸೊ ಅದು ಲ್ಯಾಗಿಂಗ್ ಇರಲ್ಲ. ಈಗ ಆ ರೆಸಿಸ್ಟೆನ್ಸ್ ಬಗ್ಗೆ ಮುಂದೆ ಬರೋ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀರಾ ಸರ್ ಅದ್ರ ಬಗ್ಗೆ? ಹಾಂ ಇನ್ನೂ ತುಂಬ ಇದೆ ಸರ್, ವಿಲ್ ಗೆಟ್ ಎವ್ರಿಥಿಂಗ್, ಡೋಂಟ್ ವರಿ. ಓಕೆ ಸರ್, ರೆಸಿಸ್ಟೆನ್ಸ್ ತುಂಬ ಇದೆ, ಇನ್ನೂ ಕಾನ್ಸೆಪ್ಟ್ ಕಲಿಯೋದು ಇಷ್ಟೊಂದು ಕಾನ್ಸೆಪ್ಟ್ಸ್ ಇದೆ. ಇಲ್ಲಿ ನಾನು ನಿಮಗೆ ಐ ವಾಂಟ್ ಟೀಚ್ ಯು ದ ಕಾನ್ಸೆಪ್ಟ್ ಗಿವನ್ ಬೈ ದಿಸ್ ಆ್ಯಪ್ಸ್. ಈ ಆ್ಯಪ್ಸಲ್ಲಿ ನಿಮಗೆ ಒಂದೊಂದು ಕಾನ್ಸೆಪ್ಟ್ ಕೊಡ್ತಾರೆ. ಐ ವಿಲ್ ಜಸ್ಟ್ ಶೋ ಯು. ಇಲ್ಲಿ ಇವ್ರದ್ದೇ ಒಂದು ಎಲ್ ಟಿ ಪಿ ಅವ್ರದ್ದೇ AI LTP ಅಂತ ಒಂದು ಬರುತ್ತೆ. ಇವ್ರದ್ದೇ ಬೇರೆ ಲೈನ್ಸ್ ಇದೆ, ಇದನ್ನು ಕಲಿಯಲ್ಲ. ಇದು ಇವ್ರ ಕಾನ್ಸೆಪ್ಟ್, ಇದು ಮೇಡ್ ಅಪ್ ಕಾನ್ಸೆಪ್ಟ್ ಆಫ್ ದಿಸ್ ಆ್ಯಪ್. ಇದು ನಾವು ಕಲಿಬಾರ್ದು. ನಮಗೆ ಆ್ಯಕ್ಚುಯಲ್ ಏನು ಲೆವೆಲ್ಸ್ ಇದೆ ಇದ್ರ ಬಗ್ಗೆ ಕಲಿಬೇಕು, ಇದ್ರ ಬಗ್ಗೆ ಕಲಿಯೋಣ. ಇದು ಮೇನ್ ಇದೆ. ಓಕೆ, ಸೊ ಇದನ್ನು ನೀವು ಎಲ್ಲ ಆ್ಯಪ್ಸಲ್ಲೂ ಯೂಸ್ ಮಾಡ್ಬೋದು. ಇದನ್ನು ನೀವು ಎಲ್ಲ ಆ್ಯಪ್ಸಲ್ಲೂ ಯೂಸ್ ಮಾಡೋಕ್ಕಲ್ಲ, ಬಿಕಾಸ್ ಇದು ಇವರೊಬ್ಬರದ್ದು ಫೀಚರ್ ಅಷ್ಟೇ, ಇದು. ಸೊ ಇದನ್ನು ನಮಗೆ ಏನು ಯೂಸ್ ಇಲ್ಲ, ಇದನ್ನು ಬಿಟ್ಬಿಡಿ. ಸೊ ನಮಗೆ ಆಪ್ಷನ್ಸ್ ಏನು ಕಲಿಬೇಕಷ್ಟೇ. ವಿ ಡೋಂಟ್ ಹ್ಯಾವ್ ಟು ಲರ್ನ್ ಪ್ರೈವೇಟ್ ಲರ್ನಿಂಗ್. ಆ ಥರ ನೋಡೋಕೋದೆ LOC ಅವರು ಒಂಥರ ಹೇಳ್ಕೊಡ್ತಾರೆ, AOC ಒಂಥರ ಹೇಳ್ಕೊಡ್ತಾರೆ. ಆ್ಯಂಡ್ ಸಮ್ ಪೀಪಲ್ ವಿಲ್ ಟೀಚ್ ಯು ಸಮಥಿಂಗ್. ನಮ್ಗೆ ಆಪ್ಷನ್ಸ್ ಏನು ಕಲಿಬೇಕಷ್ಟೇ. ನಮ್ಗೆ ಆಪ್ಷನ್ಸ್ ಏನು ಇಸ್ ಮೇನ್. ನಮಗೆ ಯಾರ್ದು ಬೇರೆ ಸ್ಟ್ರಾಟಜಿ ಕಲಿತು ನಮಗೇನಾಗಬೇಕಾಗಿಲ್ಲ. ಸೊ that will learn. Okay sir, thank you. Yes, any others guys? Anyone else? Any other doubts regarding today's session? Yes, rock 227 ಹೇಳಿ ಸರ್. You have not changed your name. ನಿಮ್ಮ ಹೆಸರು rock 227 ಅಂತ ನಾನೇ ಅನ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಆಕ್ಚುಲಿ ನಾವು ದುಡ್ಡು ಮಾಡ್ಬೋದಾ ಇದರಲ್ಲಿ ನೋಡಿ ಸರ್, ಟ್ರೈ ಮಾಡಿ ನೋಡಿ. ಸಾರಿ ನೆವರ್ ಕೀಪ್ ಡ್ರೀಮ್ಸ್ ಇನ್ ದಿಸ್. ಇದು ಯಾರು ಡ್ರೀಮ್ ಇಲ್ಲ ಸರ್. ಮಾಡ್ಬೋದು. ಯು ಆರ್ ದ ರೀಸನ್ ಫಾರ್ ಯೋರ್ ಲಾಸ್ ಅಷ್ಟೇ.
ಟ್ರೇಡಿಂಗಲ್ಲಿ ಒಂದು ಕೋಟ್ ಇದೆ, ವಿ ಆಲ್ವೇಸ್ ಯು ಆರ್ ಯುವರ್ ಓನ್ ಸ್ವಾಡ್. ಅದರಿಂದ ನೀವೇ ಕತ್ಕೊಯ್ಕೊಂತಿರೋ, ಯು ಡಿಫೀಟ್ ಸಮ್ ಒನ್, ಇಟ್ಸ್ ಅಪ್ ಟು ಯು ಅಲ್ವಾ. ಟ್ರೇಡಿಂಗಲ್ಲಿ ದುಡ್ಡು ಮಾಡೋಕ್ಕೆ ಇಸ್ ಎನಿ ಒನ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಮೇಕಿಂಗ್ ಮನಿ, ಇಟ್ ಈಸ್ ಯೋರ್ ಸೆಲ್ಫ್, ನೋ ಬಡಿ ಎಲ್ಸ್. ನಾನು ಕೇಳಿದ್ರೆ ಆಪ್ಷನ್ ಟ್ರೇಡ್ ಇದರಲ್ಲಿ ನಾವು ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಕೇಳ್ತೀನಿ. ನೋಡಿ ಸರ್, ನಾವು ಅದರಿಂದನೇ ಮಾಡ್ತಿರೋದು. ಯು ಕ್ಯಾನ್ ಡೂ ಇಟ್, ಬಟ್ ಮೈಂಡ್ಸೆಟ್ ಮೀಟ್ ಆಗಲಿಲ್ಲ ಅಂದರೆ ಯು ಸ್ಟಿಲ್ ವೋಂಟ್ ಬಿ ಏಬಲ್ ಟು ಡೂ ಇಟ್. ಓಕೆ, ಯು ಕ್ಯಾನ್, ಬಟ್ ವಿಲ್ ಯು, ಇಟ್ಸ್ ಅಪ್ ಟು ಯು. ಅದರಿಂದನೇ ಬಂದಿರೋದು ಸರ್. ಮಾಡ್ಬೋದು ಸರ್, ಯು ಕ್ಯಾನ್ ಡೂ ಇಟ್, ಬಟ್ ದ ಥಿಂಗ್ ಈಸ್ ನಿಮ್ಮ ಕಂಟ್ರೋಲ್ ಇದ್ದರೆ, ಇಫ್ ಯು ಕಂಟ್ರೋಲ್ ಯುವರ್ ಓನ್ ಮೈಂಡ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಈಸಿಲಿ. ಬಟ್ ಜನಕ್ಕೆ ಕಂಟ್ರೋಲ್ ತಾನೇ ಬರೋಲ್ಲ. ಬಾಕಿ ಇಫ್ ಯು ಟೆಲ್ ದೆಮ್ ಇದು ಬಿಟ್ಟು ಬೇರೆ ಯಾವ ಪ್ರೊಫೆಷನ್ ಇದೆ ವೇರ್ ಯು ಗೋ ಆ್ಯಂಡ್ ಅರ್ನ್ ಮನಿ ಸೋ ಫಾಸ್ಟ್ ಆ್ಯಂಡ್ ಕಮ್ ಬ್ಯಾಕ್, ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡು, ಚೇರಲ್ಲಿ ಕೂತ್ಕೊಂಡು, ಯು ಗಾಟ್ ನಥಿಂಗ್ ಟು ಡೂ, ನೋ ಸೇಲ್ಸ್, ನಥಿಂಗ್, ಆರಾಮಾಗಿ ಕೂತ್ಕೊಂಡು, ಇನ್ ವಿಚ್ ಪ್ರೊಫೆಷನ್ ಯು ವಿಲ್ ಗೆಟ್ ಮನಿ? ಜನ ಯಾವ ಪ್ರೊಫೆಷನಲ್ಲೂ ಇಲ್ಲ ಅಂತಾರೆ. ಬಟ್ ದ ಥಿಂಗ್ ಈಸ್, ಇಲ್ಲ ಆಗೋ 1,000 ರೂಪಾಯಿ, 2,000 ರೂಪಾಯಿ ಪ್ರಾಫಿಟ್, 3,000 ರೂಪಾಯಿ, 10,000, ಸಮ್ ಪೀಪಲ್ ಅದು ಕಡಿಮೆ ಇರುತ್ತೆ, ಸಮ್ ಪೀಪಲ್ ಜಾಸ್ತಿ ಇರುತ್ತೆ. ಬಟ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಯಾವ ಥರ ಇರುತ್ತೆ ಅಂದರೆ, ಅರೇ ನೋ, ನಾ ಹೇಳ್ತೀವಿ ಅವ್ರಿಗೆ, ನಿಮ್ಮ ಕ್ಯಾಪಿಟಲ್ ಪ್ರಕಾರ ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಡೂ, ಇಷ್ಟೇ ಲಾಟಲ್ಲೇ ಮಾಡಬೇಕಂತ. ಬಟ್ ಏನು ಮಾಡ್ತೀರಾ, ಕಂಟ್ರೋಲ್ ಇಲ್ವಲ್ಲ. ಕಂಟ್ರೋಲ್ ಇಲ್ಲ ಅಂದೆ ಮಾಡೋಕ್ಕಾಗಲ್ಲ. ಸೊ ನಾವು ಸುಮ್ಮನೆ ಆಗಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಯು ಕ್ಯಾನ್ ಡೂ ಇಟ್, ನೋ ಪ್ರಾಬ್ಲಮ್. ವಿಲ್ ಯು? ಇಟ್ಸ್ ಅಪ್ ಟು ಯು. Anyone? Any other doubts, guys? Anyone? ನಾವು ಲೈವ್ ಸೆಷನ್ ಮಾಡ್ತಿದ್ರಿ ಬಿಫೋರ್ ಸೆಬಿ ಇದು ಮಾಡೋಕ್ಕಿಂತ. ವಿ ಯೂಸ್ ಟು ಡೂ ಲೈವ್ ಸೆಷನ್ಸ್ ಮಾರ್ನಿಂಗ್. ಒಂಥರ ಕುಲ್ಲೇ ಆಮ್ ಟ್ರೇಡ್ಸ್ ನಡೀತಿತ್ತು. ಎಲ್ಲರ ಹತ್ರ ಹಿಂಗಾಗುತ್ತೆ, ಹಂಗೆ ವಿ ಯೂಸ್ ಟು ಓಪನ್ಲಿ ಸೇ. ಬಟ್ ಸೆಬಿ ಗೈಡ್ಲೈನ್ಸ್ ಬಂದಮೇಲೆ ವಿ ಕಾಂಟ್ ಡೂ ದಟ್ ಅಲ್ವಾ. ದಟ್ಸ್ ದ ಇಶ್ಯೂ. ಪೀಪಲ್ ವೇರ್ ಮೇಕಿಂಗ್ ಲಾಟ್ ಆಫ್ ಪ್ರಾಫಿಟ್. ಸೊ ಒಬ್ಬರು ಕಾಪಿ ಮಾಡೋಕ್ಕಂತಲೇ ಬರ್ತಾರೆ. ವಿ ಕಾಂಟ್ ಡೂ ಇಟ್. ಅದಕ್ಕೋಸ್ಕರ ಅಂದ್ರೆ ಇವಾಗ ನೀವು ಗ್ರೂಪ್ ಇವಾಗ ಇದೆಲ್ಲ ಕ್ಲಾಸ್ ಎಲ್ಲ ಆದ್ಮೇಲೆ ಇವಾಗ ನಿಮ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅಷ್ಟು ಜನ ಸ್ಟೂಡೆಂಟ್ಸ್ಗೂ ನೀವು ಲೈವ್ ಮಾಡ್ಬೋದಲ್ಲ ಸರ್ ಎವ್ರಿ ಡೇ? ಮಾಡ್ಬೋದು, ಬಟ್ ಇಟ್ಸ್ ನಾಟ್ ಲೀಗಲ್. ನಾವು ಈಗ ಆ ಥರ ಡಿಗ್ರಿ ಮೀಟಿಂಗ್ ತೊಗೊಂಡಿದ್ರೆ ಸೇಮ್ ಅದೇ ಥರ ಮಾಡ್ಬೋದಲ್ಲ? ನೋ ಲೀಗಲ್ ಇಲ್ವಲ್ಲ ಇವಾಗ. ಅವಾಗ ಲೀಗಲ್ ಇತ್ತು, ಇವಾಗ ಲೀಗಲ್ ಇಲ್ಲ. ಲೀಗಲ್ ಇಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಮಾಡೋಕ್ಕಾಗಲ್ಲ ಸರ್? YouTube will become more proof, no, that I'm doing illegal activities. Video proof ಬಂದ್ಬಿಡುತ್ತೆ ಅಲ್ಲಿ. So we don't do it. The moment it became illegal, we stopped it. ಬಟ್ ಅದಕ್ಕೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಕೊಡ್ತೀವಿ, ಎಲ್ಲಿಂದ ನಿಮಗೆ ಟ್ರೇಡ್ ಇತ್ತು, ಹೇಗೆ ಟ್ರೇಡ್ ಮಾಡಬೇಕಿತ್ತು ಅಂತ. ಸೊ ವಾಟ್ ಹ್ಯಾಪನ್ಸ್, ಯಾರು ಜನ ಕಾಪಿ ಮಾಡ್ತಿರ್ಲಿಲ್ಲ, ಬರೀ ನಾಲೆಜಿಗೆ ಬರೋರು, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅದಕ್ಕೆ ಜಾಯ್ನ್ ಆಗ್ತಾಯಿದ್ದು, ಇದಕ್ಕೆ ಜಾಯ್ನ್ ಆಗ್ತಾಯಿದ್ದು, ನಂಬರ್ಸ್ ತುಂಬ ಡಿಫ್ರೆನ್ಸ್ ಇದೆ. ಫಾರ್ ದಟ್ ಪೀಪಲ್ ಯೂಸ್ ಟು ಲೈಕ್ ವಿ ಯೂಸ್ ಟು ಹ್ಯಾಂಡಲ್ 150 to 200 ಸ್ಟೂಡೆಂಟ್ಸ್ ಮಾರ್ನಿಂಗ್ ಲೈವ್ನಲ್ಲಿ. ಎವ್ರಿ ಒನ್ ಪೇಡ್. ಬಟ್ ಯು ನೋ ಹೌ ಮೆನಿ ಪೀಪಲ್ ಅಟೆಂಡ್ ಪೋಸ್ಟ್ ಮಾರ್ಕೆಟ್? 30 to 40 ಪೀಪಲ್. ಸೊ ನೀವು ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬೋದು, ಹೌ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ ಕಾಪಿಂಗ್, ಹೌ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ ನಾಲೆಡ್ಜ್ ಅಂತ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ತುಂಬ ಜನ ಮಾಡ್ತಾ ಇದ್ದಾರೆ ಸರ್ ಗೂಗಲ್ ಮೀಟಲ್ಲಿ ಅವ್ರ ಝೂಮಲ್ಲಿ, ಬಟ್ ಯೂಟ್ಯೂಬ್ ಇಸ್ ಒಫೆನ್ಸಿವ್. ಮಾಡ್ತಾರೆ ಸರ್, ಬಟ್ ನಾವು ಮಾಡೋಕ್ಕಾಗಲ್ವಲ್ಲ. ಮರ್ಡರ್ ನಡೆಯುತ್ತೆ, ಮರ್ಡರ್ಸ್ ನಡೆಯುತ್ತೆ, ನಾವು ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ದೇರ್, ಆಲ್ವೇಸ್ ನಡೀತಾ ಇರುತ್ತೆ. ನಾವು ನಿಲ್ಸೋಕ್ಕಾಗಲ್ಲ ಇದನ್ನು. ಇವತ್ತಲ್ಲ ನಾಳೆಯಿಂದ ನಾಳೆ ಯಾರೋ ಒಬ್ಬ ಬರ್ತಾರೆ, ಏನೋ ಒಬ್ಬ ಮಾಡ್ತಾರೆ. ಎವ್ರಿ ಒನ್ ಡಸ್ ಇಟ್, ಬಟ್ ವಿ ಕಾಂಟ್ ಡೂ. ಯು ಹ್ಯಾವ್ ಟು ಸ್ಟೇ. LOCನಾ? ಹಾಂ, ಅವ್ರು ಮಾಡ್ತಾರೆ, ಅವ್ರವ್ರವ್ರು ಮಾಡ್ಕೊತಾರೆ ಸರ್. ಮೇ ಬಿ ಇಫ್ ಯು ಸಿ, ಇಫ್ ಯು ಆರ್ ಸೆಬಿ ರಿಜಿಸ್ಟರ್ಡ್ ಯು ಕ್ಯಾನ್ ಡೂ ಇಟ್. ಐ ಆಮ್ ನಾಟ್ ಸೆಬಿ ರಿಜಿಸ್ಟರ್ಡ್. ಅಲ್ಲಿ ಯಾರೊಬ್ರು ಸೆಬಿ ರಿಜಿಸ್ಟರ್ಡ್ ಅವ್ರು ಇದ್ದಾರೆ, ದೇ ವಿಲ್ ಡೂ ಇಟ್. ಅದೇ ಮಾಡೋಕ್ಕಾಗಲ್ಲ. ಸೆಬಿ ರಿಜಿಸ್ಟರ್ಡ್ ಅವ್ರು ಮಾಡ್ತಾರೆ, ಸೆಬಿ ರಿಜಿಸ್ಟರ್ಡ್ ಅವ್ರು ಮಾಡ್ತಾರೆ. ಪೀಪಲ್ ವಿಲ್ ಡೂ. ಓಕೆ. ನಿಮ್ಮ AOC ನಿಮಗೆ, ಹ್ಯಾವ್ ಯು ಯೂಸ್ಡ್ AOC ಬಿಫೋರ್? AOC ಯೂಸ್ ಮಾಡಿದ್ದೀರಾ ನೀವು? ಯೂಸ್ ಮಾಡಿಲ್ಲ. ನಿಮ್ದು ರೀಲ್ಸ್ ನೋಡ್ತಿಲ್ಲ, ರೀಲ್ಸ್ ನೋಡ್ಬಿಟ್ಟು ನಾನು AOC ಓಪನ್ ಮಾಡ್ತೀನಿ. ಓಕೆ. ನನಗೆ ರೀಲ್ಸ್ ಅಪ್ಲಿಕೇಶನ್ ಅಂತಿತ್ತು. ಸೊ ಅಟ್ಲೀಸ್ಟ್ ನೋಡೋಣ, ಮೊಬೈಲ್ ಸರ್ಚ್ ಮಾಡೋಣ ಅಂತಿದ್ದು ನಾನು
ಲೈವ್ಗೆಲ್ಲ ಹೋಗ್ತಿದ್ದೆ, ಐ ಡೋಂಟ್ ನೋ ನನಗೆ ವಾಟ್ ಅರ್ಥ ಆಗ್ತಿರ್ಲಿಲ್ಲ ಅದು ಏನು. ಐ ಡೋಂಟ್ ನೋ ವಾಟ್ ಎ ಒ ಸಿ ಪೀಪಲ್ ಅವರೇ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ನೀವು ಎ ಒ ಸಿದು ಬೇರೆ ಥರ ಅವರು ದೇ ಲುಕ್ ಇನ್ ಟು ದ ಮಾರ್ಕೆಟ್. ಓಕೆ, ಎಲ್ ಒ ಸಿಗೆ ಬಂದರೆ ಎಲ್ ಒ ಸಿ ಪೀಪಲ್ ವಿಲ್ ಗಿವ್ ಮೋರ್ ಪ್ರಿಫರೆನ್ಸ್ ಟು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಓಕೆ, ಎಲ್ ಟಿ ಪಿ ಅವ್ರಿಗೆ ಬಂದರೆ ದೀಸ್ ಪೀಪಲ್ ವಿಲ್ ಗಿವ್ ಮೋರ್ ಪ್ರಿಫರೆನ್ಸ್ ಟು ವಾಲ್ಯೂಮ್. ಓಕೆ, ಸೊ ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ನಮಗೆ ಅದು ದಟ್ ಈಸ್ ನಾಟ್ ಗುಡ್ ಅಲ್ವಾ. ವಿ ನೀಡ್ ಪ್ರಾಪರ್ ಥಿಂಗ್. ಒಬ್ಬೊಬ್ಬರು ಅವನ ಮೇಲೆ ಬರೀ ಪ್ರಿಫರೆನ್ಸ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ದಿಲ್ ಕ್ರಿಯೇಟ್ ದರ್ ಓನ್ ಸ್ಟ್ರಾಟಜಿ. ಆ್ಯಂಡ್ 3 ಜನನು ಇಬ್ಬರು ಎಲ್ಲರ ಮೇಲೂ ಬ್ಲೇಮ್ ಮಾಡ್ತಿರ್ತಾರೆ. ಯು ಸೀನ್ ದಟ್ ಮೀಮ್ ಅಲ್ವಾ, 3 ಸ್ಪೈಡರ್-ಮ್ಯಾನ್ ಪಾಯಿಂಟಿಂಗ್ ಔಟ್ ಆನ್ ಈಚ್ ಅದರ್. ಹ್ಯಾವ್ ಎನಿ ಒನ್ ಸೀನ್ ದಟ್ ಮೀಮ್? ಐ ಡೋಂಟ್ ನೋ ಎಷ್ಟು ಜನ ನೋಡಿದ್ದೀರಾ ಮೀಮ್ನ. ಸೊ ನಾನು ಸ್ಟ್ರಾಟಜಿ ಕಂಡಿಡಿದೆ ಅಂತ, ಇನ್ನೊಬ್ಬ ನಾನು ಸ್ಟ್ರಾಟಜಿ ಕಂಡಿಡಿದೆ ಅಂತ, ಇನ್ನೊಬ್ಬ ನಾನು ಸ್ಟ್ರಾಟಜಿ ಕಂಡಿಡಿದೆ ಅಂತ. ಸೊ ದೀಸ್ ಪೀಪಲ್ ಆರ್ ಫೈಟಿಂಗ್ ವಿತ್ ಈಚ್ ಅದರ್. ಹಾಂ, ಒಬ್ಬೊಬ್ಬರು ಡಿಫ್ರೆಂಟ್ ಸ್ಟ್ರಾಟಜಿ ತರ್ತಾರೆ. ಆ್ಯಂಡ್ ವೆನ್ ಇಟ್ ಮ್ಯಾಚಸ್ ದ ಸಮ್ ಸ್ಟ್ರಾಟಜಿ ದೇ ಸ್ಟಾರ್ಟ್ ಕಂಪ್ಲೇಂಟ್, ನೋಡಿ ಅವ್ರು ಕಾಪಿ ಮಾಡ್ತಾರೆ, ಇವ್ರು ಕಾಪಿ ಮಾಡ್ತಾರೆ ಅಂತ. 3 ಜನ ಕಿತ್ತಾಡ್ತಾ ಇರ್ತಾರೆ. ದಿಲ್ ಕೀಪ್ ಆನ್ ಪಾಯಿಂಟಿಂಗ್ ಔಟ್ ಆನ್ ಈಚ್ ಅದರ್. ತುಂಬಾ ಜನ ಅದೇ ಎ ತಗೋಬರ್ತಾರೆ, ಮತ್ತೆ ಸಿಗ್ನಲ್ಸ್ ಅಂತ ತಗೋಬರ್ತಾರೆ, ಇಂಡಿಕೇಟರ್ಸ್ ಅಂತ. ಹಾಂ. ಸೊ ಒಬ್ಬೊಬ್ಬರು ಒಂದೊಂಥರ ಕಾನ್ಸೆಪ್ಟ್. ಎಸ್, ಬೇರೆ ಹೆಸರು ಅಷ್ಟೇ ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ WTT ಅಂತ LTP ಹೇಳ್ತಾರೆ, LOC ನಲ್ಲಿ ಬಂದ್ಬಿಟ್ಟು GTT ಅಂತ ಹೇಳ್ತಾರೆ. ಡಿಫ್ರೆನ್ಸ್ ಏನಿಲ್ಲ. ಇಟ್ ಈಸ್ ಆಪ್ಷನ್ ಚೈನ್ ಕಾನ್ಸೆಪ್ಟ್. ಬಟ್ ಇವರು ದೇ ಆರ್ ಟ್ರೈಂಗ್ ಟು ಮೇಕ್ ಇಟ್ ದೇರ್ ಓನ್ ಹೆಸರು, ಅವ್ರ ಹೆಸರು ಕೊಟ್ಬಿಟ್ಟು ದೇ ಆರ್ ಮೇಕಿಂಗ್ ಇಟ್ ಎಕ್ಸ್ಕ್ಲೂಸಿವ್ ಅಷ್ಟೇ. ಸಿ ನಮ್ಮ ಹತ್ರ ಈ ಥರ ಹಂಗಿಂಗೆ ಅಂತ. ಬಟ್ ದೇ ಇಸ್ ನಥಿಂಗ್ ಲೈಕ್ ದಟ್. ಆಪ್ಷನ್ ಚೈನ್ ಕಾನ್ಸೆಪ್ಟ್ ಆವಾಗಿಂದನೂ ಇದೆ. ನಿಮಗೆ ಬರೀ ಕಾನ್ಸೆಪ್ಟ್, ನಿಮಗೆ ಓಪನ್ ಇಂಟ್ರೆಸ್ಟ್ ವಾಲ್ಯೂಮ್ ಬಂತು ಅಂದರೆ ನೀವೇ ಹೇಳ್ತೀರಾ, ಅರೆ ಬಾಸ್ ಇದು ಯಾರು ಕಂಡು ಹಿಡಿದಿದ್ದು, ನಾನೇ ಕಂಡು ಹಿಡಿದಿದ್ದು ಅಂದ್ಬಿಡ್ತೀರಾ ಬೇಕಂದರೆ. ಆ ಥರ ಇಟ್ ಈಸ್ ಜಸ್ಟ್ ಕಾಮನ್ ಸೆನ್ಸ್ ಅಷ್ಟೇ. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಈ ಥರ. ಫಾರ್ ಎಕ್ಸಾಂಪಲ್, ಇಫ್ ಸಮನ್ ಆ್ಯಂಡ್ ಕಮ್ಸ್ ಆ್ಯಂಡ್ ಟೆಲ್ಸ್ ಯು ದಟ್ ಐ ಫೌಂಡೆಡ್ ಹ್ಯಾಮರ್ ಕ್ಯಾಂಡಲ್, ಯು ವಿಲ್ ಫೀಲ್ ವಾಟ್ ಆರ್ ಯು ಟಾಕಿಂಗ್ ಬೈ. ಹ್ಯಾಮರ್ ಕ್ಯಾಂಡಲ್ ಅವಾಗಿಂದನೂ ನೀನು ಯು ಜಸ್ಟ್ ಗೇವ್ ಇಟ್ ಅ ನೇಮ್ ಅಷ್ಟೇ, ರೈಟ್? ಸೊ ಆ ಥರ ಇದೆ. ಇಟ್ ಇಸ್ ಜಸ್ಟ್ ಅ ರಿಸರ್ಚ್. ಹಾಗೆ ಇದು ಹೂ ಇಸ್ ದಟ್ ಪರ್ಸನ್ ಹೂ ಗ್ರಾವಿಟಿನ ಕಂಡುಹಿಡಿದಿದ್ದು? ಹೂ ಇಸ್ ದಟ್ ಪರ್ಸನ್? ಐ ಡೋಂಟ್ ನೋ ದ ನೇಮ್. ನ್ಯೂಟನ್, ರೈಟ್? ಹಾಂ. So if Newton says I created gravity, it doesn't make any sense. Correct, no? ಆ ಥರ nobody has created it. ಅವಾಗಿಂದನೂ ಇದೆ, ಬಟ್ they are just given it a name ಅಷ್ಟೇ. ಹಾಂ, ಅವರು ಜಸ್ಟ್ ಟು ಅಡ್ವರ್ಟೈಸ್ ದ ಸಾಫ್ಟ್ವೇರ್ಸ್ ಅಷ್ಟೇ. ಈ ಸಾಫ್ಟ್ವೇರ್ ಇವಾಗ ಸೇಲ್ ಮಾಡಬೇಕಲ್ಲ, ದೋಸ್ ಪೀಪಲ್ ಹ್ಯಾವ್ ಟು ಸೇಲ್ ದ ಸಾಫ್ಟ್ವೇರ್ಸ್. ಸೊ ಅದಕ್ಕೋಸ್ಕರ ಅಷ್ಟೇ, ಬಾಕಿ ಇನ್ನೇನಿಲ್ಲ. ಸೊ ಈ ಥರ ನಡೀತಾ ಇರುತ್ತೆ. ಇದ್ರ ಮಧ್ಯೆ ನಿಫ್ಟಿ ಟ್ರೇಡರ್, ದೋಸ್ ಪೀಪಲ್ ಆಲ್ಸೋ ನಾನೇಲಿ ಏನು ಮಾಡಲಿ ಅಂದ್ಬಿಟ್ಟು ದೋಸ್ ಪೀಪಲ್ ಆಲ್ಸೋ ಕ್ರಿಯೇಟೆಡ್ ದಟ್. ಸೊ ಇದು ನಡೆಯುತ್ತೆ. ಇವಾಗ ಪಂಚ್ ಅವ್ರು ಕೂಡ ಸ್ಟಾರ್ಟಿಂಗ್ ಟು ಪ್ರಿಫರ್ ಆಪ್ಷನ್ ಚೈನ್. ಪಂಚ್ ಇದವಲ್ಲ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾರಲ್ಲ ಆ ಥರ. ಹಾಂ, ಪಂಚ್ ಆ್ಯಪ್. ಸೊ ದೋಸ್ ಪೀಪಲ್ LTP ಅವ್ರ ಜೊತೆ ಇವರು ಟೈಅಪ್ ಮಾಡಿದ್ದಾರೆ. LTPಲಿ ದುಡ್ಡು ಕಟ್ಟರೆ ನೀವಲ್ಲಿ ಪಂಚಲ್ಲಿ ಇಂಡಿಕೇಟರ್ ಹಾಕೊಬೋದು LTPದು. ಸೊ ಈ ಥರ ನಡೀತಾ ಇರುತ್ತೆ ಇವ್ರದ್ದು. ಇದೇ ಕತೆ. ಬಟ್ ನಮಗೇನು ಆಪ್ಷನ್ ಚೈನ್ ಕಲಿಬೇಕಷ್ಟೇ, ರೈಟ್? ಗೇಮ್ ಇರೋದು ಬರೀ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ವಾಲ್ಯೂಮ್. ಈ 3 ಗೇಮ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಎಲ್ಲ ಬಂದ್ಬಿಡುತ್ತೆ. ಎಲ್ಲಿಗೆ ಹೋಗುತ್ತೆ, ನಿಮ್ಗೆ ಬರುತ್ತೆ. ಸಾರಿ, ಇಲ್ಲ ಏನು ಡಿಫ್ರೆಂಟ್ ಏನಿಲ್ಲ ಸರ್. ಸಿ, ಎಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಸಿ ದ ಓವರ್ ಸಾರಿ ಕಂಟಿನ್ಯೂ. ಇಲ್ಲ ಐ ಟೆಲ್ ಯು, ವಾಲ್ಯೂಮ್ಸ್ ಬಂದಾಗಿದ್ದು ಡಿಫ್ರೆಂಟ್ ಕೇಸ್. ಜನ ವಾಲ್ಯೂಮ್ಸ್ನ ತುಂಬ ತಪ್ಪು ಅರ್ಥ ಮಾಡ್ಕೊಂಡಿರ್ತಾರೆ. ಸಿ, ನೀವು ಪ್ರೈಸ್ ಆ್ಯಕ್ಸ್ ಚಾರ್ಟಲ್ಲಿ ಯಾವ ಥರ ವಾಲ್ಯೂಮ್ ಇರುತ್ತೆ, ದಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ದಿಸ್ ವಾಲ್ಯೂಮ್. ಇದನ್ನು ಅರ್ಥ ಮಾಡ್ಕೊಂಬಿಡಿ. ಚಾರ್ಟಲ್ಲಿ ನಾವೇನು ವಾಲ್ಯೂಮ್ಸ್ನ ನೀವು ನೋಡ್ತೀರಾ, ಚಾರ್ಟ್ನಲ್ಲಿ ಮೆನಿ ಪೀಪಲ್ ಒಬ್ಬೊಬ್ಬರು ಆರ್ಡರ್ ಫ್ಲೋಸ್ನ ನೋಡ್ತಾರೆ, ಒಬ್ಬರು ವಾಲ್ಯೂಮ್ಸ್ನ ನೋಡ್ತಾರೆ. ಚಾರ್ಟ್ನಲ್ಲಿ, ಪ್ರೈಸ್ ಆ್ಯಕ್ಷನ್ ಚಾರ್ಟಲ್ಲಿ, ಕ್ಯಾಂಡಲ್ಸ್ಟಿಕ್ ಚಾರ್ಟಲ್ಲಿ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ವಾಲ್ಯೂಮ್ಸು. ಈ ಎಲ್ಲಿಂದ ಹೌ ಕ್ಯಾನ್ ಯು ಡೂ ಇಟ್? ಯು ಕಾಂಟ್ ಕಂಬೈನ್ ಇಟ್ ಅಟ್ ಆಲ್. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸ್ಗೂ ವಾಲ್ಯೂಮ್ಸ್ ಬರುತ್ತೆ, ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸ್ಗೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ವಾಲ್ಯೂಮ್ ವಿಲ್ ನೆವರ್ ಗೋ ಡೌನ್. ಇಲ್ಲಿ ನೀವು ಯಾವತ್ತೂ ಆಪ್ಷನ್ ಚೈನ್ ಓಪನ್ ಮಾಡಿ ನೋಡಿ, ವಾಲ್ಯೂಮ್ ಯಾವತ್ತೂ ಕಡಿಮೆ ಆಗಲ್ಲ. ಆ್ಯಂಡ್ ನೀವು ಅದರಲ್ಲೇನು ನೋಡ್ತೀರಾ, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ಯು ವಿಲ್ ಗೆಟ್ ರೆಡ್ ವಾಲ್ಯೂಮ್, ಗ್ರೀನ್ ವಾಲ್ಯೂಮ್. ಅದೇನಾಗುತ್ತೆ, ಕಂಪ್ಯಾರಿಸನ್ ಬಿಲ್ಡ್ ಮಾಡ್ತಿದೆ ಅಷ್ಟೇ. ಆವಾಗಿನ ಕ್ಯಾಂಡಲ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ವಾಲ್ಯೂಮ್ ಆಗಿಬಿಡುತ್ತೆ ಅಲ್ಲಿ ಮೆಜಾರಿಟಿ ಕೇಸಸ್. ಅರೆ ಐ ಆಮ್ ಆಸ್ಕಿಂಗ್, ಬರ್ ಕ್ಯಾಂಡಲ್ನೇ ಅದು ಒಂಥರ ಶ್ಯಾಡೋ ಥರ ಪ್ರಿಂಟ್ ಹೊಡಿತಿದೆ ಅಷ್ಟೇ. ಅದು ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ವಾಲ್ಯೂಮ್ಸ್. ಹಾಂ, ಇಟ್ ಈಸ್ ಜಸ್ಟ್ ಅ ಶ್ಯಾಡೋ ದೆನ್.
ಬೈ ಮಾಡಿದೆ, ಆ ಕ್ಯಾಂಡಲ್ ಗ್ರೀನ್ ಆದರೆ ಆ ಕ್ಯಾಂಡಲ್ ಎಷ್ಟು ದೊಡ್ಡದಾಯ್ತು ಅಷ್ಟು ದೊಡ್ಡ ವಾಲ್ಯೂಮ್ ಬಾರು ತಂದಿಕ್ಕತ್ತದು. ಅದ್ರ ಕಂಪ್ಯಾರಿಸನಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ಅದ್ರ ತಕ್ಕಂಗೆ ರೆಡ್ ಕ್ಯಾಂಡಲ್ ರೆಡ್ ವಾಲ್ಯೂಮ್ ಬಂದ್ಬಿಡುತ್ತೆ. ನಾವು ರೆಡ್ ವಾಲ್ಯೂಮ್ ಏನಾರ ಮೀನಿಂಗ್ ಇದೆಯಾ, ಆ ಚಿಕ್ಕ ವಾಲ್ಯೂಮ್ಗೆ ಏನಾರ ಮೀನಿಂಗ್ ಇದೆ? ಏನೂ ಮೀನಿಂಗ್ ಇಲ್ಲ. ಇಟ್ ಈಸ್ ಜಸ್ಟ್ ಕಂಪ್ಯಾರಿಸನ್ ಫ್ರಮ್ ದ ಪ್ರೀವಿಯಸ್ ಕ್ಯಾಂಡಲ್ ಟು ದಿಸ್ ಕ್ಯಾಂಡಲ್, ಪ್ರೀವಿಯಸ್ ವಾಲ್ಯೂಮ್ ಟು ದಿಸ್ ವಾಲ್ಯೂಮ್. ಅದು ಯಾವ್ದ್ರದ್ದು ವಾಲ್ಯೂಮ್? ನಿಫ್ಟಿ 50 ಅಂತ ಹೇಳ್ತಾರೆ. ಓಕೆ, ನಿಫ್ಟಿ 50 ಯಾವ್ದ್ರದ್ದು ವಾಲ್ಯೂಮ್? ಫ್ಯೂಚರ್ಸ್ ವಾಲ್ಯೂಮ್ ಬೇರೆ. ಓಕೆ, ಫ್ಯೂಚರ್ಸ್ ವಾಲ್ಯೂಮ್ ಇರೋದೇ ಬೇರೆ ಥರ. ಆಪ್ಷನ್ಸಲ್ಲಿ ನೀವು ಯಾವ ಥರ ವಾಲ್ಯೂಮ್ಸ್ನ ಮಾಡ್ತೀರಾ? ಈಚ್ ಆ್ಯಂಡ್ ಎವ್ರಿ ಸ್ಟ್ರೈಕ್ ಪ್ರೈಸ್ಗೂ ಬೇರೆ ಬೇರೆ ಇದೆ. ಸೊ ನಿಫ್ಟಿ ಸ್ಪಾಟ್ ಚಾರ್ಟ್ನಲ್ಲಿ ಯಾವ ರೀತಿ ವಾಲ್ಯೂಮ್ಸ್ ಬರ್ತಿದೆ, ಕ್ಯಾನ್ ಸಮ್ ಒನ್ ಎಕ್ಸ್ಪ್ಲೇನ್? ಸ್ಪಾಟ್ ಚಾರ್ಟ್ನಲ್ಲಿ ಹೌ ಈಸ್ ಸಮ್ ಒನ್ ಏಬಲ್ ಟು ಟ್ರ್ಯಾಕ್ ಡೌನ್ ದಿ ವಾಲ್ಯೂಮ್ಸ್? ನೀವು ಅದಕ್ಕೆ ನೋಡ್ಬೋದು, ನಿಮಗೆ ಟ್ರೇಡಿಂಗ್ ವ್ಯೂನಲ್ಲಿ ಹೋಗ್ಬಿಟ್ಟು ನೀವು ವಾಲ್ಯೂಮ್ ಚಾರ್ಟ್ ಹಾಕಿಬೇಕಂದ್ರೆ ಇಲ್ಲಿ ನಿಮಗೆ ವಾಲ್ಯೂಮ್ ಬರ್ಬೋದು ಮೋಸ್ಟ್ಲಿ. ಇಫ್ ಐ ಜಸ್ಟ್ ಪುಟ್ ಅ ವಾಲ್ಯೂಮ್ ಚಾರ್ಟ್, ವಿಲ್ ಗೆಟ್ ಅ ವಾಲ್ಯೂಮ್ ಚಾರ್ಟ್. ಕಾಣಿಸ್ತಿದೆ ಅಲ್ಲಿ? ಬಟ್ ನೀವು ಬ್ರೋಕರಲ್ಲಿ ಹಾಕಿ ಬರಲ್ಲ. ಏನಕ್ಕೆ ಬರಲ್ಲ? ಬಿಕಾಸ್ ದಟ್ ಟ್ರ್ಯಾಕ್ಸ್ ಪ್ರಾಪರ್ಲಿ. ಅದು ಹೇಳುತ್ತೆ ಬಾಸ್ ಇದು ವಾಲ್ಯೂಮ್ ಕ್ಯಾಲ್ಕುಲೇಟೇ ಮಾಡೋಕ್ಕಾಗಲ್ಲ, ಏನು ಮಾತಾಡ್ತಿದ್ದೆ ನೀನು ಅಂತ. ಬಟ್ ಇಲ್ಲಿ ಬರುತ್ತೆ. ಹೆಂಗೆ ಬರ್ತಿದೆ? ಮೈ ಕ್ವಶನ್ ಈಸ್ ಹೌ ಇಸ್ ದಿಸ್ ವಾಲ್ಯೂಮ್ ಕ್ರಿಯೇಟಿಂಗ್? ಎಲ್ಲಿಂದ ಬರ್ತಿದೆ? ಹೌ ಇಸ್ ಇಟ್ ಕ್ಯಾಲ್ಕುಲೇಟಿಂಗ್? ರೆಡ್ ಕ್ಯಾಂಡಲ್ ಬಂದಾಗ ರೆಡ್ ವಾಲ್ಯೂಮ್ ಬರುತ್ತೆ, ರೆಡ್ ವಾಲ್ಯೂಮ್ ಬಾರ್. ಗ್ರೀನ್ ಬಂದಾಗ ಗ್ರೀನ್ ಬರುತ್ತೆ. ನಾವು ಕ್ಯಾಂಡಲ್ ಸೈಜ್ ಎಷ್ಟಿದೆ ಅಷ್ಟೇ ದೊಡ್ಡ ವಾಲ್ಯೂಮ್ ಸೈಜ್ ಬರುತ್ತೆ. ಇಲ್ಲಿ ಗ್ಯಾಪ್ ಅಪ್ ಆಯಿತು, ಅದಕ್ಕೋಸ್ಕರ ಇಲ್ಲಿ ಇಷ್ಟುದ್ದ ರೆಡ್ ಕ್ಯಾಂಡಲ್ ಬಂತು. ಈ ಗ್ಯಾಪ್ ಅಪ್ ಆಗಿದ್ದಕ್ಕೆ ಮಾರ್ಕೆಟ್ ಮೇಲೆ ಹೋಗಿದೆ, ಆ್ಯಂಡ್ ರೆಡ್ ಕ್ಯಾಂಡಲ್ ಬಂದಿದ್ದಕ್ಕೆ ಇಷ್ಟುದ್ದ ದೊಡ್ಡದು ರೆಡ್ ಕ್ಯಾಂಡಲ್ ಬಂದಿದೆ. ನಾವು ಇದು ನನ್ನ ಸೈಜ್ ಮೇಲೆ ಡಿಪೆಂಡ್ ಮಾಡಲಾ, ಕಲರ್ ಮೇಲೆ ಹೋಗ್ಲಾ? ನೋಬಡಿ ಆನ್ಸರ್ಸ್ ದಿಸ್. ತುಂಬ ಇದೆ. ಪೀಪಲ್ ಸುಮ್ಮನೆ ಒಂದು ಮುಖವಾಡ ಹಾಕೊಂಡು ಕಾನ್ಸೆಪ್ಟ್ನ ಮಾಡಿದ್ದಾರೆ ಅಷ್ಟೇ, ಬಟ್ ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಸೊ ತುಂಬ ಡಿಫ್ರೆನ್ಸ್ ಇದೆ ಇಲ್ಲಿಗಿರೋ ವಾಲ್ಯೂಮ್ಸ್ಗೆ, ಇಲ್ಲಿಗೆ ಬರೋವಂಥ ವಾಲ್ಯೂಮ್ಸ್ಗೆ. ಇಲ್ಲೆಲ್ಲೋ ಮಿಲಿಯನ್ಸ್ ಪ್ರಕಾರ ಇಲ್ಲ. 6.4 ಮಿಲಿಯನ್ ಎಲ್ಲಿಂದ ಬಂದಿದೆ? 6.4 ಮಿಲಿಯನ್. ಹೌ ಕ್ಯಾನ್ ಯು ಟೆಲ್ ಮಿ ದಿಸ್? 50 ಸ್ಟಾಕ್ದು ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಿ ಒಟ್ಟಿಗೆ ಬಂದಿದೆ ಆ ವಾಲ್ಯೂಮ್ಸ್. ಯಾವ ರೀತಿ ಬಂದಿದೆ? ಇಟ್ ಈಸ್ ಜಸ್ಟ್ ಕ್ಯಾಲ್ಕುಲೇಟಿಂಗ್ ಬೈ ಇಟ್ಸ್ ಪ್ರೀವಿಯಸ್ ಕ್ಯಾಂಡಲ್ಸ್ ಅಷ್ಟೇ, ಇನ್ನೇನಿಲ್ಲ. ಬಾಕಿ ಇದೇನು ಮ್ಯಾಟರ್ ಆಗಲ್ಲ ಅಷ್ಟು. ಇಟ್ ಈಸ್ ಆಲ್ ಬೋಗಸ್. ಒಬ್ಬೊಬ್ರು ನೋಡ್ತಾರೆ, ನೀವು ಹೇಳ್ತಾರೆ ಓಕೆ ವಾಲ್ಯೂಮ್ ಬಂದ್ಬಿಡ್ತು ಹಂಗೆ ಇಲ್ಲಿ ಬ್ರೇಕ್ಔಟ್ ಬಂದಿದೆ ಅಂತ, ಇಟ್ ವಿಲ್ ಗೋ ಅಪ್. ನಾವು ಅರೇ ಎಂಥ ಬ್ರೇಕ್ಔಟ್ ಬಾಸ್, ಎಲ್ಲಿಂದ ಬಂತು ನೋಡಿ? ಇಲ್ಲೇ ನೋಡ್ಬೋದು. ಸಡನ್ ಅಂತ ಇಲ್ಲಿ ಕ್ಯಾಂಡಲ್ ಬಂದ್ಬಿಡ್ತು. ಹೆಂಗೆ ಬಂದ್ಬಿಡ್ತು? ಇಲ್ಲಿ ಯಾವ ಬ್ರೇಕ್ಔಟ್ ಬಂತು ಇಲ್ಲಿ? ಸೊ ಇಟ್ ಈಸ್ ಜಸ್ಟ್ ಪೀಪಲ್ ಮೇಕಿಂಗ್ ಫ್ಯೂ ಸೆನ್ಸಸ್ ಅಷ್ಟೇ, ಏನಿಲ್ಲ. ಹಾಂ, ಸ್ಟಾಕ್ಸ್ನಲ್ಲಿ ನೀವು ಡೆಫಿನೆಟ್ಲಿ ಇದನ್ನು ಐಡೆಂಟಿಫೈ ಮಾಡ್ಬೋದು. ನೀವು ಬರೀ ಪ್ಲೇನ್ ಸ್ಟಾಕ್ ಓಪನ್ ಮಾಡ್ತೀರಲ್ಲ, ಇವಾಗ ಟಾಟಾ ಮೋಟರ್ ಸ್ಟಾಕ್ ಚಾರ್ಟ್ ಓಪನ್ ಮಾಡಿ, ಆ ಸ್ಟಾಕ್ ಚಾರ್ಟ್ನಲ್ಲಿ ಯು ಕ್ಯಾನ್ ಟ್ರ್ಯಾಕ್ ಇಟ್ ಡೌನ್. ಎಸ್, ಈ ವಾಲ್ಯೂಮ್ಸಿಂದ ಸೆನ್ಸ್ ಇದೆ, ದೆರ್ ಇಸ್ ಸೆನ್ಸ್ ಆಫ್ ದಿಸ್ ವಾಲ್ಯೂಮ್ಸ್. ಈ ಥರ ವಾಲ್ಯೂಮ್ಸ್ ಕಾಣಿಸೋದ್ರಲ್ಲಿ ಒಂದು ಸೆನ್ಸ್ ಇದೆ ಅಂತ ನೀವು ಹೇಳ್ಬೋದು. ಬಟ್ ಈ ಥರ ನಿಫ್ಟಿ ಸ್ಪಾಟ್ ಚಾರ್ಟ್, ಬ್ಯಾಂಕ್ ನಿಫ್ಟಿ ಸ್ಪಾಟ್ ಚಾರ್ಟ್, ನಿಫ್ಟಿದು ಫ್ಯೂಚರ್ ಚಾರ್ಟ್, ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಚಾರ್ಟ್, ಬಕ್ವಾಸ್. ಇಟ್ ಈಸ್ ಬೋಗಸ್, ನಥಿಂಗ್ ಎಲ್ಸ್. ಇದೇ ವ್ಯಾಲ್ಯೂನ ನೋಡ್ಕೊಂಡು ನಾವು ಬೇಕಂದರೆ ವಿ ಕ್ಯಾನ್ ಡೂ ಇಟ್ ಇನ್ ಫ್ಯೂಚರ್ ಆಲ್ಸೋ. ನಾನು ಇಲ್ಲಿ ಫ್ಯೂಚರ್ ಲೆವೆಲ್ಸ್ ಆಗೋದೇ ಫ್ಯೂಚರ್ದು ಪ್ರೈಸಸ್ ಬರುತ್ತೆ ನನಗೆ. ನಾನು ಸ್ಪಾಟ್ ಹಾಕಿದೆ ನನಗೆ ಆಪ್ಷನ್ಸ್ ಪ್ರೈಸಸ್ ಬರುತ್ತೆ. ಸೊ ಹೌ ಇಸ್ ಫ್ಯೂಚರ್ ಚಾರ್ಟ್ ಮತ್ತು ಆಪ್ಷನ್ ಚಾರ್ಟ್ ಎರಡು ಡಿಫ್ರೆಂಟ್ ಇದೆ. ಇದು ಸೇಮ್ ವಾಲ್ಯೂಮ್ಸ್ ಏನಿದೆ, ಆಪ್ಷನ್ಸ್ ಬರ್ತಾರೋ ವಾಲ್ಯೂಮ್ಸ್ ಏನಿದೆ, ಇದು ಫ್ಯೂಚರ್ಸ್ಗೂ ಹೇಗೆ ಸೇಮ್ ಆಗ್ತಿದೆ? ಪೀಪಲ್ ಡೋಂಟ್ ಆಸ್ಕ್ ದಟ್ ಓನ್ಲಿ. ತುಂಬ ಇದೆ ಇದಕ್ಕೆ ಕಲಿಯುವಂಥದ್ದು. ಜನ ಇದನ್ನು ಪ್ರಿಸೈಸಾಗಿ ಅರ್ಥ ಮಾಡ್ಬೇಕು. ಸ್ಟಾಕ್ಸ್ನಲ್ಲಿ ನೀವು ವಾಲ್ಯೂಮ್ಸ್ ಹಾಕಿದ್ರೆ ತುಂಬ ಒಳ್ಳೆ. ಆ್ಯಂಡ್ ಹೌ ಡು ಯು ಥಿಂಕ್ ನೀವು ಯಾವುದನ್ನ ಒಂದು ಸ್ಟಾಕಲ್ಲಿ ಸಿಕ್ಕಾಪಟ್ಟೆ ಸಡನ್ನಾಗಿ ಮೂಮೆಂಟಮ್ ಬರ್ತಿದ್ರೆ, ವೆನ್ ಯು ಟ್ರೈ ಟು ಬೈ ದಟ್ ಸ್ಟಾಕ್ ದಟ್ ಡೇ, ಅದು ಸರ್ವೈಲೆನ್ಸ್ ಆಗುತ್ತೆ. ಹೌ ಇಸ್ ದಿಸ್ ಏಬಲ್ ಟು ಟ್ರ್ಯಾಕ್ ಇಟ್? ಬಿಕಾಸ್ ಆಫ್ ದಟ್ ವಾಲ್ಯೂಮ್ಸ್ ಅಲ್ವಾ? ಸೊ ಬಟ್ ನಿಫ್ಟಿಲಿ ಈ ಥರ ಮ್ಯಾನಿಪುಲೇಷನ್. ಆ ಜೇನ್ ಸ್ಟ್ರೀಟ್ ಬಂತು ಸರ್, ತಲೆಗೆ ಟೋಪಿಯಾಗಿ ಕೊಟ್ಟಿತ್ತು. ಅರೆ ನಿನಗೆ ಹೆಂಗೆ ಗೊತ್ತಾಯ್ತು ಹೇಳು? ಹೆಂಗೆ ಗೊತ್ತಾಗಿಲ್ಲ ನಿನಗೆ? ಸ್ಟಾಕ್ಸಲ್ಲಂತೂ ಬೇಗ ಕಣ್ಣು ಹಿಡಿತೀರಾ. ಹೌ ಆರ್ ಯು ನಾಟ್ ಏಬಲ್ ಟು ಫೈಂಡ್ ಇಟ್ ಔಟ್ ಆನ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ? ಜೇನ್ ಸ್ಟ್ರೀಟ್ ಸಿಕ್ಕಾಕೊಂಡಿದೆ HDFCನಲ್ಲಿ ಬೈಯಿಂಗ್ ಮಾಡಿದ್ದಕ್ಕೆ, ಸೆಲ್ಲಿಂಗ್ ಮಾಡಿದ್ದಕ್ಕೆ. ಇಲ್ಲಾಂದರೆ ಅಲ್ಲೂ ಸಿಕ್ಕಾಕೊಂತಲಿಲ್ಲ ಅವರು. ಬಿಕಾಸ್ ಸ್ಟಾಕ್ಸ್ನಲ್ಲಿ ಟ್ರೇಸೇಬಲ್ ಇರುತ್ತೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಸೇಬಲ್ ಇರಲ್ಲ. ಆ ಟ್ರೇಸ್ ಎಲ್ಲಿ ಬರುತ್ತೆ? ಆಪ್ಷನ್ಸಲ್ಲಿ ಬಿಡುತ್ತೆ. ಆ್ಯಂಡ್ ಆಪ್ಷನ್ಸಲ್ಲಿ ಬಿದ್ದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಮಾರ್ಕೆಟ್ ಹೇಗಾಗುತ್ತೆ ಅಂತ. ಆ್ಯಂಡ್ ಬ್ಯಾಂಕ್ ನಿಫ್ಟಿಲಿ ಸಿಕ್ಕಾಪಟ್ಟೆ ವಾಲಿಟೈಲಿಟಿ ಇದ್ದಾಗ ಯೂಶಲಿ ಬ್ರೇಕ್ಔಟ್ಸ್ ಬಂದ್ಬಿಡುತ್ತೆ. ಇದು ಮುಂದಕ್ಕೆ ಕಲಿತೀರ ನೀವು ಏನಕ್ಕೆ ಹೋಗುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ಲೈಕ್ ದಟ್. ಕೆಳಗಡೆ ಇವತ್ತು ಮಾರ್ಕೆಟ್ ಕೆಳಗಡೆ ಬೀಳಲೇಬೇಕಿತ್ತಂದರೆ ಅಂತು. ದಿಸ್ ಮಾರ್ಕೆಟ್ ಈ ಮೂಮೆಂಟ್ ಏನಿದೆ ಇದು ಸ್ಟಾರ್ಟಿಂಗಲ್ಲೇ ಬೀಳಬೇಕಿತ್ತು. ಇದು 760 ಹೋಗೋವರೆಗೂ 760 755 ತನಕ ಹೋಗಿದೆ. ಇದು ಈ ಟಚ್ ಆಗೋವರೆಗೂ ಕೆಳಗಡೆ ಬೀಳ್ತಾ ಇದು ಹೋಗಿದೆ, ಬೀಳಲೇಬೇಕಿತ್ತು. ಮಾರ್ಕೆಟ್ ಹ್ಯಾಡ್ ಟು ಫಾಲ್. ಇದ್ದಿದೆ ಆ ಥರ ಇದು ಮಾರ್ಕೆಟ್. ಅದು ಕೇಳಲಿಲ್ಲ. ಬ್ಯಾಂಕ್ ನಿಫ್ಟಿ ಯಾವಾಗೂ ಬೀಳಬೇಕಿತ್ತು ಗೊತ್ತಾ? ನಾನು ಯಾವಾಗಿಂದ ಕಾಯ್ತಿದ್ದೆ ಗೊತ್ತಾ ಬ್ಯಾಂಕ್ ನಿಫ್ಟಿ ಬೀಳೋಕ್ಕೆ? ಐ ವಾಸ್ ವೇಟಿಂಗ್ ಫಾರ್ ದ ಬ್ಯಾಂಕ್ ನಿಫ್ಟಿ ಟು ಫಾಲ್ ಫ್ರಮ್ ಹಿಯರ್ ಆನ್. ಇಲ್ಲಿ ಕಾಯ್ತಿದ್ದೆ ನಾನು ಬ್ಯಾಂಕ್ ನಿಫ್ಟಿ, ಬಟ್ ಬೀಳಲಿಲ್ಲ. ಯಾಕಂದರೆ ಇವತ್ತು ರೂಲಿಂಗ್ ಯಾವುದಿತ್ತು? ನಿಫ್ಟಿ ಇತ್ತು. ನಿಫ್ಟಿ ಜಾಸ್ತಿ ವೇಟೆಡ್ ಸ್ಟಾಕ್ಸು ಸರ್ಟನ್ ಅಮೌಂಟ್ ಆಫ್ ಮೊಮೆಂಟಮ್ ಜಾಸ್ತಿ ಕ್ಯಾರಿ ಮಾಡ್ತಿತ್ತು ಇವತ್ತು.
ಸೊ ಬ್ಯಾಂಕ್ ನಿಫ್ಟಿ ಹ್ಯಾಡ್ ಟು ಕಾಪಿ ನಿಫ್ಟಿ ಟುಡೇ. ಸೊ ಈ ಥರ ಆಗುತ್ತೆ ಒಂದೊಂದ್ಸತಿ. ಇಟ್ ಡಿಫರ್ಸ್ ಫ್ರಮ್ ಇಟ್. ಸೊ ತುಂಬ ಕಾನ್ಸೆಪ್ಟ್ಸ್ ಇದೆ ವಿಚ್ ಇಸ್ ಡಿಫ್ರೆಂಟ್. ಪೀಪಲ್ ಅನ್ಕೊಳೋದಕ್ಕೂ ಆ್ಯಂಡ್ ರಿಯಾಲಿಟಿಗೂ ವಿಲ್ ಲರ್ನ್ ಅಬೌಟ್ ಇಟ್. ಎನಿವನ್ ಆ್ಯಸ್ ಎನಿ ಅದರ್ ಡೌಟ್ಸ್ ಗೈಸ್? ಎನಿವನ್? ನಾವು ಇದರಿಂದ ಈ ಆಪ್ಷನ್ಸ್ ಇಂದ ಸ್ವಿಂಗ್ ಕೂಡ ಮಾಡ್ಬೋದಾ? ಅಂದ್ರೆ ಹಾಂ ಸ್ಪಾಟ್ ಅಲ್ಲಿ ಇವಾಗ ಎಕ್ಸಾಂಪಲ್ ಎಸ್ ಮಾಡ್ಬೋದು. ಸ್ವಿಂಗು ಮಾಡ್ಬೋದು, ಇಂಟ್ರಾಡೇ ಸ್ಟಾಕ್ಸು ಮಾಡ್ಬೋದು. ಬಟ್ ಇಂಟ್ರಾಡೇ ಸ್ಟಾಕ್ಸ್ಗಿಂತ ಬೆಟರ್ ನಾನು ಹೇಳ್ತೀನಿ ಸ್ವಿಂಗ್. ಓಕೆ, ಕಮ್ಮಿ ಇರುತ್ತೆ ಸ್ವಿಂಗ್ ಮಾಡ್ಬೋದಾ? ಮೂಮೆಂಟ್ ಸ್ಟಾಕ್ಸ್ ಯಾವ್ದು ಕಡಿಮೆ ಇರೋದು ಅದಕ್ಕೆ ನೀವು ಟ್ರೇಡ್ ಫಂಡರ್ ಯೂಸ್ ಮಾಡ್ಬೋದು. ಮೂಮೆಂಟಮ್ ಜಾಸ್ತಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಯು ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ವೆಬ್ಸೈಟ್ಸ್. ಓಕೆ, ರಮೇಶ್ ಕೆ ಹೇಳಿ ಸರ್. ಇನ್ವೆಸ್ಟ್ಮೆಂಟ್ ಒಂದ್ ಕಡೆ ಮಾರ್ಕನ್ನು ಇಟ್ಕೋಬಹುದು. ಮಾಡಿ ಸರ್, ಒಳ್ಳೇದು ಮಾಡಿ ಸರ್, ಒಳ್ಳೇದು ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಮುಂದಕ್ಕೆ ಅದೇ ಅಲ್ವಾ. ಯಾವುದು ಬೆಟರ್ ಸ್ಟಾಕ್ ಅನ್ಸುತ್ತೆ? ನನ್ನ ಸ್ಟಾಕ್ಸ್ ನನ್ನ ಹತ್ರ ಒಂದೂ ಇಲ್ಲ ಸರ್. ನನಗೆ ಸ್ಟಾಕ್ಸ್ ಕೇಳಲೇಬೇಡಿ. ನನ್ನ ಹತ್ರ ಒಂದು ಸ್ಟಾಕ್ ಇಲ್ಲ. ನಾನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದೆ ಯುಲ್ ಸಿ ನನ್ನ ಹತ್ರ ಸ್ಟಾಕ್ಸೇ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ಓನ್ ಎನಿ ಸ್ಟಾಕ್ಸ್. ಐ ಡೋಂಟ್ ಓನ್ ಎನಿ SIP SWP. ನನ್ನ ಹತ್ರ ಯಾವ SIPನಲ್ಲ SWPನೇ ಇಲ್ಲ. ಆಪ್ಷನ್ ಚೈನ್ ಅಲ್ಲಿ ಏನಾದರೂ ಗುಡ್ ಸ್ಟಾಕ್ ಹುಡುಕಬಹುದು ಸರ್? ಆಪ್ಷನ್ ಚೈನ್ ಇದು ಕರೆಂಟ್ ಮಾತ್ರ ಹೇಳುತ್ತಲ್ಲ, 15 ವರ್ಷ ಆದಮೇಲೆ ಏನಕ್ಕೆ ಹೇಳುತ್ತೆ? ಅದಕ್ಕೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಾನು ಹೇಳ್ತೀನಿ, ಇಫ್ ಯು ಆರ್ ಡೂಯಿಂಗ್ ಸ್ಟಾಕ್ಸ್ ಅಲ್ವಾ, ಬೆಟರ್ ನಿಮಗೆ ಸ್ಟಾಕ್ಸ್ ಬಗ್ಗೆ ನಾಲೆಡ್ಜ್ ಇದ್ದರೆ ಒಳ್ಳೆಯದು. ಬಿಕಾಸ್ ನಾನು ಪರ್ಸ್ನಲಿ ಸ್ಟಾಕ್ಸ್ ಮೇಲೆ ಯಾವುದೂ ಬಿಲೀವ್ ಮಾಡಲ್ಲ, ಇನ್ವೆಸ್ಟಿಂಗ್ ಇನ್ ಎನಿ ಪರ್ಟಿಕ್ಯುಲರ್ ಸ್ಟಾಕ್. ಬಿಕಾಸ್ ಸೊ ನನಗದು ಸೆಟ್ ಆಗಲ್ಲ. ಸ್ಟಾಕ್ಸ್ ಐ ಡೋಂಟ್ ಡೂ ಇಟ್. ಬಾಕಿ ಮಾಡೋಂಗಿದ್ರೆ ಮಾಡು, ಕಲಿಬೋದಿಲ್ಲ ಅಂದರೆ ಯಾರೋ ಒಬ್ಬ ಅಡ್ವೈಸರ್ನ ಇಟ್ಕೊಬೋದು ನೀವು. ಏನು ಮಾಡ್ತೀರಾ ಸರ್ ಇನ್ವೆಸ್ಟ್ಮೆಂಟ್? ETF, ಓನ್ಲಿ ETFs. ನೋ ಸ್ಟಾಕ್ಸ್, ನೋ SIP. ಸಾರಿ, ಸೊ ETF ಆ ಥರ ಮಾಡಿ. ETF ಅಷ್ಟೇ ಸರ್. ETF ಒಂದೇ, ಓನ್ಲಿ ETFs, ನಥಿಂಗ್ ಎಲ್ಸ್. ETF ಯಾವಾಗಂತ ಕೇಳ್ಬೋದು ಸರ್? ಇಲ್ಲ ಓನ್ಲಿ ETFs. ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ ETFs ಅಂದರೆ ಸಾಕು, ಯು ವಿಲ್ ಬಿ ಏಬಲ್ ಟು ಟ್ರ್ಯಾಕ್ ಡೌನ್ ಯಾವ ETF ಇರ್ಬೋದು ಅಂತ. ಸಿಂಪಲ್ ಅಷ್ಟೇ. ನನಗೆ ಗೊತ್ತಿಲ್ಲ ಸರ್, ಅದಕ್ಕೆ ETF ಇನ್ವೆಸ್ಟ್ಮೆಂಟ್ ನೀವು ಬೆಟರ್ ಇದು ಬೆಸ್ಟ್ ಅಂತ ಒಂದು ಆಪ್ಷನ್ ಕೊಟ್ಟರೆ ನಾವು ಒಂದು ಇನ್ವೆಸ್ಟ್ ಮಾಡಿ ಇಟ್ಕೋಬೋದಲ್ಲ ಅಂತ ಕೇಳಿದೆ ಸರ್ ಅಷ್ಟೇ. CPSE ಒಳ್ಳೇದಿದೆ. ಲಾಸ್ಟ್ ಇಯರ್ 30% ರಿಟರ್ನ್ ಕೊಟ್ಟಿದೆ. CPSE ಒಂದಿದೆ, ಚೆನ್ನಾಗಿದೆ. ನಾನು ಇಟ್ಕೊಂಡಿರೋದು ನನ್ನ ಫೇವ್ರೇಟ್ CPSE ಒಂದಿದೆ. ಮೈ ಫೇವ್ರೇಟ್ ಇಸ್ CPSE. CPSE, ಸಾರಿ, C ಫಾರ್ ಕ್ಯಾಟ್. CPSE, ದಟ್ ಈಸ್ ಮೈ ಫೇವ್ರೇಟ್ ETF. CPSE ETF ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ಸೊ ದಟ್ ಈಸ್ ಮೈ ಫೇವ್ರೇಟ್. ನಾನು ಅದಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ ಬಿಟ್ಟಿದ್ದೇನೆ, ಐ ವೋಂಟ್ ಸೇ. ಓಕೆ, ಬಾಕಿ ಇನ್ನೊಂದು ಚೆನ್ನಾಗಿದೆ, ಜೂನಿಯರ್ ಬೀಸ್ ಒಂದು ಚೆನ್ನಾಗಿದೆ. ಜೂನಿಯರ್ ಬೀಸ್ ಈಸ್ ಆಲ್ಸೋ ಗುಡ್. ಸ್ವಲ್ಪ ಕಾಸ್ಟ್ಲಿ ಇದೆ. ಸ್ಪೆಲ್ ಮಾಡಿ ಸರ್ ಪ್ಲೀಸ್. ಯಾವುದು ಸರ್? ಜೂನಿಯರ್ ಬೀಸಾ? JUNIOUR. M ಅಲ್ಲ, JUNIOUR. ಜೂನಿಯರ್ BEES. ಅರೆ ವೇಟ್, I'll open the chart for you. First is CPSE ETF. Okay. Second is Junior Bees. Okay. ETF ಅಂದ್ರೆ ಏನು ಸರ್? ETF ಅಂದರೆ ಇಟ್ಸ್ ಲೈಕ್ ಒಂಥರ ಗ್ರೂಪ್ ಆಫ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರ ಥರ. ಇದೊಂಥರ ನೀವು ಸ್ವತಃ ನೀವು ಮ್ಯೂಚುವಲ್ ಫಂಡ್ ಓಡಿಸ್ದಂಗೆ. ಓಕೆ, ಸೊ ಇವೆರಡು ಸದ್ಯಕ್ಕೆ ಐ ವಿಲ್ ಶೋ ಯು ದ ರಿಟರ್ನ್ಸ್. ಯು ಕ್ಯಾನ್ ಮ್ಯೂಟ್ ರಮೇಶ್. ಐ ವಿಲ್ ಶೋ ಯು ದ ರಿಟರ್ನ್ಸ್ ಆಫ್ ದಿಸ್ ವಿಚ್ ಹ್ಯಾಸ್ ಗಿವನ್ 1 year ಪ್ರಕಾರ ನೋಡೋಣ. ಲಾಸ್ಟ್ ಇಯರ್ ದಿಸ್ ಹ್ಯಾಸ್ ಗಿವನ್ 27%. ಅದರ ಹಿಂದಿನ ವರ್ಷ ದಿಸ್ ಹ್ಯಾಸ್ ಗಿವನ್ 75%. ಈ ವರ್ಷ ಸದ್ಯಕ್ಕೆ 5%ಅಲ್ಲಿ ಓಡ್ತಿದೆ. ಓಕೆ, ಜೂನಿಯರ್ ಬೀಸ್ ಪ್ರಕಾರ ಬಂದರೆ ಜೂನಿಯರ್ ಬೀಸ್
ಇಟ್ ಹ್ಯಾಸ್ ಗಿವನ್ ಲಾಸ್ಟ್ ಇಯರ್ 28%. ದಿಸ್ ಹ್ಯಾಸ್ ಗಿವನ್ 26% 2 ಇಯರ್ಸಲ್ಲಿ. ಇದು ಇವಾಗಿನ್ನ ನಡೀತಾನೆ ಇದೆ. ಈ ವರ್ಷ ಇನ್ನೂ ನಡೀಇದೆ, ಇನ್ನು ಮಾರ್ಚಿಗೆ ನೋಡೋಣ ಅಲ್ಲಿವರೆಗೂ. ಸೊ ದೀಸ್ 2 ETFs ಆರ್ ವೆರಿ ಗುಡ್. ಮೈ ಫೇವ್ರೇಟ್ ಅಷ್ಟೇ. ದೊಡ್ಡ ಇನ್ವೆಸ್ಟ್ಮೆಂಟ್ ಅಥವಾ ಯಾವ ತರ ಸರ್ ಇದು? ಇದು ನಾನು ನನ್ನ ಫೇವ್ರೇಟ್ ಅಂತ ಹೇಳಿದ್ದೀನಿ ಅಷ್ಟೇ, ನಾನು ಇನ್ವೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಅಲ್ಲ ಸರ್. ಮೈ ಫೇವ್ರೇಟ್ ಅಷ್ಟೇ, ಹೆಸರು ಚೆನ್ನಾಗಿದೆ ಅದಕ್ಕೋಸ್ಕರ ಫೇವ್ರೇಟ್ ಅಷ್ಟೇ, ಇನ್ನೇನಿಲ್ಲ. ಎಸ್ ಭರತ್ ಗೌಡ ಹೇಳಿ. ಇದು